ವಂದೇ ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾ ಸ್ವಾಂತಸ್ಥಮೀಶ್ವರಂ ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಪರಮಾತ್ಮನನ್ನ ಎಂದಿಗೆ ನಾನು ಕಂಡೇನು ಅನ್ನುವ ಆಂತರಂಗಿಕ ಒಂದು ತುಮುಲ ತಳಮಳ ಅದರಿಂದ ಪ್ರಾರ್ಥನೆಯನ್ನ ಮಾಡ್ತಾ ಎಂದಿಗೆ ನಿನ್ನ ದರ್ಶನ, ಎಂದಿಗೆ ನಿನ್ನ ಸಾನ್ನಿಧ್ಯ ಅಂತ ಹೇಳ್ತಾ, ನೀನು ಇಷ್ಟೆಲ್ಲ ಮಾಡಿದಾಗ ನಾನು ನಿನಗೇನಾದರೂ ಕೊಡಬೇಕಲ್ಲ, ನಾನು ಏನಪ್ಪ ಕೊಡಲಿ, ಏನಾದರೂ ಕೊಡಬೇಕಾದ್ರೆ ಯಾವುದನ್ನು ನಾನು ನಿನಗೆ ಅರ್ಪಣೆ ಮಾಡಲಿ ಅಂತ ಯೋಚನೆ ಮಾಡ್ತಾ 27ನೇ ಶ್ಲೋಕದಲ್ಲಿ ಆಚಾರ್ಯರು ಹೇಳಿದರು, ಕರಸ್ಥೆ ಹೇಮಾದ್ರವು ಅಂತ. ಚಿನ್ನದ ಪರ್ವತನೇ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದೀಯಾ? ಈ ಸಂದರ್ಭದಲ್ಲಿ ಗಿರೀಶ ಅವತ್ತು ಪ್ರಶ್ನೆ ಬಂದಿತ್ತು, ನಾನು ಹಾಕ್ತೀನಿ ಅಂತ ಮರೆತು ಬಿಟ್ಟಿದ್ದೆ. ಗಿರೀಶಾನು ಸರಿ ಇದೆ, ಗಿರೀಶಾನು ಸರಿ ಇದೆ. ಗಿರೀಶ ಅಂದಾಗ ಗಿರಿಗಳಿಗೆ ಒಡೆಯ, ಗಿರೀಣಾಂ ಈಶಃ, ಗಿರಿಗಳಿಗೆ ಒಡೆಯ ಅಂತ ಅರ್ಥ. ಗಿರೀಶ ಅಂದಾಗ ಗಿರೌ ಶೇತೆ ಇತಿ, ಅಂದರೆ ಕೈಲಾಸ ಎಂಬ ಗಿರಿಯಲ್ಲಿ ಶೇತೆ ಮಲಗಿರ್ತಾನೆ, ಇರ್ತಾನೆ ಅನ್ನುವ ಅರ್ಥದಲ್ಲಿ ಗಿರೀಶ. ಗಿರೌ ಶೇತೆ ಇತಿ ಗಿರೀಶಃ ಅಂತ ಒಂದು ಸಮಾಸ, ಇನ್ನೊಂದು ಗಿರೀಣಾಂ ಈಶಃ ಅಂತ, ಎರಡು ತತ್ಪುರುಷನೇ. ಆದರೆ ಇದರಲ್ಲಿ ಗಿರೀಣಾಂ ಈಶಃ ಅಂದಾಗ ಗಿರಿ ಈಶ ಆಗುತ್ತೆ, ಗಿರೌ ಈಶ ಅಂದಾಗ ಗಿರ ಈಶ ಗಿರೀಶ ಆ ಥರ ಆಗುತ್ತೆ. ಈಗ ಅವನು ಕೈಯಲ್ಲೇ ಚಿನ್ನದ ಪರ್ವತವನ್ನು ಹಿಡ್ಕೊಂಡಿದೀಯಾ, ಮತ್ತೆ ನಿನ್ನ ಪಕ್ಕದಲ್ಲಿ ಯಾವಾಗಲೂ ಕುಬೇರ ಇದ್ದಾನೆ. ಇನ್ನು ಮನೆ ಹಿತ್ತಲಿಗೆ ಹೋದರೆ ಅಥವಾ ಮುಂದ್ಗಡೆ ಕೈತೋಟಕ್ಕೆ ಹೋದರೆ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಎಲ್ಲರೂ ಇದ್ದಾರೆ. ಮತ್ತೆ ಎಲ್ಲ ನಿನ್ನ ಹತ್ರ ಇರುವಾಗ ನಾನು ಏನಪ್ಪ ಕೊಡಲಿ? ಮುಖ್ಯವಾಗಿ ಯಾರೊಬ್ಬರೂ ಕೂಡ ಕೊಡಲೇಬೇಕಾದ್ದೇನಪ್ಪ ಪರಮಾತ್ಮನಿಗೆ, ಅದನ್ನ ಹೇಳೋಕ್ಕೋಸ್ಕರ ಇಷ್ಟೆಲ್ಲ ಸುತ್ತು ಬಳಸಿನ ಕ್ರಮದಲ್ಲಿ ಹೇಳ್ತಾ ಇದ್ದಾರೆ. ನಿನಗಾಗಿ ನನ್ನ ಮನಸ್ಸನ್ನು ನಾನು ಅರ್ಪಣೆ ಮಾಡಬೇಕು, ನನ್ನ ಮನಸ್ಸನ್ನು ನಾನು ನಿನ್ನ ಪದತಲಕ್ಕೆ ಅರ್ಪಣೆ ಮಾಡಬಲ್ಲೆನೇ ಹೊರತು ಇನ್ನೇನನ್ನ ತಾನೇ ಕೊಡಲಿ ಅನ್ನುವ ಪ್ರಾರ್ಥನೆಯನ್ನ 27ನೇ ಶ್ಲೋಕದಲ್ಲಿ ನೋಡಿದ್ವಿ. ಹಾಗೆ ಹೇಳುವಾಗ ಮನಸ್ಸನ್ನು ನಾನು ಕೊಡ್ತೀನಿ ಅನ್ನೋಕ್ಕೆ ನನಗೆ ಸಾಧ್ಯ ಇಲ್ಲ, ನನ್ನ ಮನಸ್ಸನ್ನು ನೀನು ನಿನ್ನದಾಗಿಸ್ಕೋ ಅನ್ನುವ ಅಭಿಪ್ರಾಯವನ್ನು ಕೂಡ ನಾವು ನೋಡಿದ್ವಿ. ಅದನ್ನೇ ಆರಂಭದಲ್ಲಿ 9ನೇ ಶ್ಲೋಕದಲ್ಲೇ ಸಮರ್ಪ್ಯೈಕಂಚೇತಃ ಅಂತ ಹೇಳಿದ್ದಾರೆ ಇದೇ ಶಿವಾನಂದ ಲಹರಿಯಲ್ಲಿ. ಆದ್ರಿಂದ ಒಂದೇ, ನನ್ನ ಮನಸ್ಸೊಂದನ್ನೇ ನಿನ್ನ ಪದತಲಕ್ಕೆ ಅರ್ಪಣೆ ಮಾಡಿ ಅಂತ ಹಾಗೆ ಹೇಳಿದ ನಂತರ, ಅಂದರೆ ಪರಮಾತ್ಮನಿಗಾಗಿ ಹಂಬಲಿಸಿ ಪರಮಾತ್ಮನಿಗಾಗಿ ಮನಸ್ಸನ್ನೇ ಸಮರ್ಪಣೆ ಮಾಡಿದಾಗ ನಾನು ನಿನ್ನನ್ನು ಯಾವ ರೀತಿಯಲ್ಲಿ ಭಾವಿಸಬೇಕು, ಕಾಣಬೇಕು, ಅನುಭವಿಸಬೇಕು ಅದನ್ನು ನಾವು ಇದರಲ್ಲಿ ನೋಡಿದ್ವಿ. 28ನೇ ಶ್ಲೋಕದಲ್ಲಿ ಏನದು? ಸಾರೂಪ್ಯಂ ತವ ಪೂಜನೆ, ನಿನ್ನ ಪೂಜೆ ಮಾಡುವಾಗ ಸಾರೂಪ್ಯವನ್ನ, ಅದಕ್ಕೆ ದೃಷ್ಟಾಂತವನ್ನು ಹೇಳಿಕೊಂಡಿದ್ವಿ. ಒಬ್ಬ ಪೂಜೆ ಮಾಡ್ತಾ ಇದ್ದಾಗ ಆ ವಿಗ್ರಹವನ್ನ ಎಷ್ಟು ಕಾಲ ಆದರೂ ಅವನು ಪ್ರತ್ಯಕ್ಷ ಆಗಲಿಲ್ಲ ಅಂತ ಪಕ್ಕಕ್ಕೆ ತಳ್ಳಿ ಇನ್ನೊಂದಕ್ಕೆ ಪೂಜೆ ಮಾಡು, ಇದನ್ನ ನೋಡ್ಕೊಂಡಿದ್ವಿ.
ಹಾಗೆ ಸಾರೂಪ್ಯ ಅನ್ನುವಾಗ ನಮ್ಮ ಸರ್ವಸ್ವವನ್ನ ಅವನಲ್ಲಿ ಭಾವಿಸ್ತಾ, ಅವನಲ್ಲಿ ಆರೋಪಣೆಯನ್ನ ಮಾಡ್ಕೊಳ್ತಾ, ಆದ್ದರಿಂದಲೇ ನಾವು ಈ ಪ್ರಾಣ ಇದನ್ನ ಆವಾಹನೆ ಮಾಡುವಾಗ ಇದರಲ್ಲಿ ಪ್ರತಿದಿನ ಪೂಜೆಯಲ್ಲಾಗಲಿ ಅಥವಾ ವ್ರತಾಂಗ ಪೂಜೆಗಳಲ್ಲಾಗಲಿ ಹೇಳುವಾಗ ನಾವೇನು ಹೇಳ್ತೇವೆ, ಚಕ್ಷುಶ್ರೋತ್ರ ಜಿಹ್ವಾಘ್ರಾಣ ಇವುಗಳಿಂದ ಏನು ಬಹಿರಾಗತ್ಯ ಅಸ್ಮಿನ್ ಬಿಂಬೆ ಚಿರಂ ತಿಷ್ಠಂತು ಅಥವಾ ಯಾವತ್ ಪೂಜಾವಸಾನಕಂ ತಿಷ್ಠಂತು, ಈ ರೀತಿಯಾಗಿ ಎಲ್ಲ ಹೇಳೋದು ನಾವಿದೇ ಪೂಜೆ ಮಾಡುವ ಸಂದರ್ಭದಲ್ಲಿ. ಹಾಗೆ ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಇಂದ್ರಿಯ ಎಲ್ಲವನ್ನ ಆ ಪರಮಾತ್ಮ ಭಾವದಲ್ಲಿ ಭಾವಿಸಿಕೊಂಡು ಪೂಜೆ ಮಾಡೋದು. ಹಾಗೆ ಪೂಜೆ ಮಾಡುವಾಗ ಸಾರೂಪ್ಯವನ್ನ, ನಿನ್ನ ರೂಪವನ್ನ ನನ್ನೊಳಗೆ, ನನ್ನ ಇಂದ್ರಿಯಾದಿಗಳೆಲ್ಲವನ್ನ ನಿನ್ನ ವಿಗ್ರಹ, ನಿನ್ನ ದಿವ್ಯ ಮಂಗಳ ವಿಗ್ರಹದ ಅವಯವಗಳಲ್ಲಿ ಭಾವಿಸಿಕೊಳ್ತಾ ನಾನು ಪೂಜೆ ಮಾಡುವಾಗ ಸಾರೂಪ್ಯ ಭಾವ ನನ್ನೊಳಗೆ ನೆಲೆಸುವಂತೆ ಆಗಲಿ ಅಂತ, ಇದೇ ಅಂತ ಅರ್ಥ ಇದ್ರೂ ಕೂಡ ನಿನ್ನ ಕೃಪೆಯಿಂದ ಅದು ನೆಲೆಸುವಂತೆ ಆಗಲಿ. ಇನ್ನು ಕೀರ್ತನ ಶಿವ ಮಹಾದೇವ ಇತಿ ಸಂಕೀರ್ತನೆ, ನಾನು ಯಾವಾಗಲೂ ಕೂಡ ಶಿವ ಮಹಾದೇವ ಅಂತ ಕೂಗ್ತಾ 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 ನಾನು ನಿನ್ನ ಸಾಮೀಪ್ಯವನ್ನ ಭಾವಿಸುವಂತೆ ಆಗಲಿ. ಈ ಒಂದು ವಿಷಯ ಬಂದಾಗ ನಾವು ಅದನ್ನು ಮಾತ್ರ ನೋಡಿಕೊಂಡು ಸಂಗ್ರಹ ಮಾಡಿಕೊಂಡಿದ್ವಿ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಇದೆ. ಏನಪ್ಪ ಅಂದರೆ, ಸಂಕೀರ್ತನೆ ಮತ್ತು ಸಾಮೀಪ್ಯ. ಯಾವಾಗ ನಾವು ಕೀರ್ತನೆ ಅಂದರೆ ಕೂಗ್ತೇವೆ, ಹೇಳ್ತೇವೆ, ಆಗ ಯಾರನ್ನ ಭಾವಿಸ್ತೇವೋ ಅವರನ್ನ ಎದುರಿನಲ್ಲಿ ಅನ್ಕೊಂಡು ಕೂಗ್ತೇವೆ. ಆದ್ರಿಂದ ಅವರು ಹತ್ತಿರದಲ್ಲಿದ್ದಾರೆ ಅನ್ನುವ ಭಾವನೆಯಲ್ಲಿ ಭಾವಿಸ್ಕೊಳ್ತೇವೆ. ಆದ್ರಿಂದ ಶಿವ ಮಹಾದೇವ ಅಂತ ಕೂಗುತ್ತಾ ನಾನು ಸಂಕೀರ್ತನೆಯನ್ನ ಮಾಡ್ತಾ ನಿನ್ನ ಸಾಮೀಪ್ಯವನ್ನ ಸದಾ ಭಾವಿಸುವಂತೆ ಆಗಲಿ ಎಂಬುದಾಗಿ ಮುಕ್ತಿಯ ಎರಡನೆಯ ಭಾವವಾದಂಥ ಸಾಮೀಪ್ಯ ಭಾವವನ್ನ, ಸಾರೂಪ್ಯ ಸಾಮೀಪ್ಯ ಭಾವವನ್ನ ಹೇಳ್ತಾ ಇದ್ದಾರೆ. ಹಾಗೆ ನಿರಂತರವಾಗಿ ಭಗವಂತನ ರೂಪವನ್ನೇ ಚಿಂತನೆ ಮಾಡ್ತಾ ಮಾಡ್ತಾ, ಅದು ನಾವು ಹೇಳ್ಕೊಂಡಿದ್ವಿ, ದುಂಬಿ ತಾನು ಒಂದು ಇದನ್ನು ಕುಟುಕುತ್ತೆ, ಹೊರಟೋಗುತ್ತೆ. ಆ ದುಂಬಿಯ ಕುಟುಕಿದ ಆ ಓಂ ಅನ್ನುವ ಶಬ್ದ ಅದನ್ನು ದುಂಬಿಯಾಗೇ ಪರಿವರ್ತನೆ ಮಾಡಿಬಿಡುತ್ತೆ. ಹಾಗೆ ಭಗವಂತನ ರೂಪವನ್ನ ನಿರಂತರ ಸ್ಮರಿಸುವುದರ ಮೂಲಕ ನಾವು ನಮ್ಮ ಶರೀರ ಎಲ್ಲವೂ ಕೂಡ ಭಗವನ್ಮಯವಾಗುತ್ತೆ. ಹಾಗೆ ಈಗ ಸಂಕೀರ್ತನೆಗೆ ಬಂದಾಗ ನಾರದರು ಕೂಡ ಹೇಳ್ತಾರೆ, ಭಕ್ತಿ ಎಂಬುದು ಕೀರ್ತ್ಯಮಾನ, ಪರಮಾತ್ಮನನ್ನ ಕೀರ್ತನೆ ಮಾಡ್ತಾ ಇದ್ದಾಗ ಸಹ ಕೀರ್ತ್ಯಮಾನ ಶೀಘ್ರವೇವ ಆವಿರ್ಭವತಿ. ಕೀರ್ತನೆಯಿಂದ ಲಾಭ ಏನು, ಸಾಮೀಪ್ಯ ಹೇಗಾಗತ್ತೆ ಅನ್ನುವುದಕ್ಕೆ ಸಹ ಇದು ನಾರದ ಭಕ್ತಿ ಸೂತ್ರ. ಸಹ ಕೀರ್ತ್ಯಮಾನ ಶೀಘ್ರಮೇವ ಆವಿರ್ಭವತಿ, ಮತ್ತೆ ಅನುಭಾವಯತಿ ಚ ಭಕ್ತಾನ್, ತನ್ನ ಭಕ್ತರನ್ನ ತನ್ನ ಅನುಭೂತಿಗೆ ಒಳಗು ಮಾಡ್ತಾನೆ. ತಾನು ಪ್ರಕಟಗೊಳ್ಳೋದಷ್ಟೇ ಅಲ್ಲ, ಈಗ ಧ್ರುವ ತಾನು ಹೃದಯದಲ್ಲಿ ಭಾವಿಸ್ಕೊಳ್ತಾ ಇದ್ದ, ಹೊರಗೆ ಬಂದದ್ದನ್ನ ಗೊತ್ತಾಗಿ ಹೇಳಕ್ಕೋಸ್ಕರ ಶಂಖವನ್ನ ತಗಲಿಸ್ದ. ಹಾಗೆ ನಾರದರು ಕೂಡ ಚಿಕ್ಕವರಾಗಿದ್ದಾಗ, ಅಂದ್ರೆ ಪೂರ್ವ ಒಂದು ಇದರಲ್ಲಿ ಋಷಿಮುನಿಗಳಿಂದ ಮಂತ್ರವನ್ನ ತಕೊಂಡು ಅವರು ಜಪಿಸ್ತಾ ಅವರೇ ಹೇಳ್ಕೊಳ್ತಾರೆ, ಔತ್ಕಂಠ್ಯ ಅಶ್ರುಕಲಯ, ಉತ್ಕಂಠತೆ ಉಂಟಾಗಿ ಕದಾ ನೋಡಿ ಆ ರೀತಿ ಕಣ್ಣೀರ ಧಾರೆಯನ್ನ ಹರಿಸ್ತಾ ಹೃದಯ ಆಸೀನ, ಹೃದಯದ ಒಳಗೆ ಇದ್ದಂಥ ಆ ಹರಿಯನ್ನ ಪ್ರೇಮಾತಿಭರ ನಿರ್ಭಿನ್ನ ಪುಲಕಾಂಗ, ಅತಿಯಾದ ಪ್ರೇಮದಿಂದ ರೋಮಾಂಚಿತನಾಗಿ ನಾನು ಕಣ್ಣು ಬಿಟ್ಟು ಹೊರಗೆ ಕಂಡೆ. ಹಾಗೆ ಅವನು ಕೀರ್ತ್ಯಮಾನನಾಗಿದ್ದಾಗ ಏನಾಗ್ತಾನೆ, ಶೀಘ್ರಮೇವ ಆವಿರ್ಭವತಿ, ಬೇಗನೆ ಅವನು ಪ್ರಕಟಗೊಳ್ತಾನೆ. ಆದ್ರಿಂದಲೇ ಪರಮಾತ್ಮನೇ ನಾರದರಿಗೆ ಹೇಳ್ತಾನೆ, ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯ ನ ರವೌ, ನಾನು ಯೋಗಿಗಳ ಹೃದಯದಲ್ಲಾಗಲಿ ವೈಕುಂಠದಲ್ಲಾಗಲಿ ನಾನು ವಾಸ ಮಾಡೋದಿಲ್ಲಪ್ಪ. ಎಲ್ಲಿ ವಾಸ ಮಾಡ್ತೇನೆ, ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಎಂಬುದಾಗಿ. ಹಾಗಾಗಿ ಸಂಕೀರ್ತ್ಯಮಾನ ಅನ್ನುವುದು ಆ ಸಾಮೀಪ್ಯವನ್ನ ನಮಗೆ ತೋರಿಸಿಕೊಡುತ್ತೆ. ಇದಕ್ಕೆ ನಮಗೆ ಜನಾಬಾಯಿ ಅಂತ ಒಬ್ಬ ಭಕ್ತೆ ಇದ್ದಾಳೆ.
ಪುಂಡರೀಕ ವರದ ಪಾಂಡುರಂಗ ವಿಠಲನ ಭಕ್ತೆ. ಅವಳ ಬಗ್ಗೆ ಅನೇಕ ಇದನ್ನು ನಾವು ನೋಡಿದ್ದೇವೆ, 2 ದೃಷ್ಟಾಂತವನ್ನಂತೂ ನೋಡಿದ್ದೇವೆ. ಅವಳು ಅತ್ಯಂತ ಬಡವಳು. ಅವಳು ಸಗಣಿ ಬೆರಣಿ ತಟ್ಟಿ ಮಾರೋದು. ಒಂದು ಸಲ ಯಾರೋ ಬೇರೆಯವಳು ಇವಳ ಬೆರಣಿಗಳನ್ನು ಕದ್ದುಬಿಟ್ಟು ಜನಾಬಾಯಿ ಬೆರಣಿ ಕದ್ದಿದ್ದಾಳೆ, ನನ್ನ ಬೆರಣಿ ಕದ್ದಿದ್ದಾಳೆ ಅಂತ ಇವನಿಗೆ ಅಧಿಕಾರಿಗೆ ದೂರು ಕೊಡ್ತಾಳೆ. ಆಗ ಇವಳು ಹೇಳ್ತಾಳೆ, ನಾನು ಆ ಥರ ಬುದ್ಧಿಯವಳಲ್ಲ ಅಂತ. ಜನಾಬಾಯಿಯ ಭಕ್ತಿಯ ಪರಾಕಾಷ್ಠೆಗೆ ನಿದರ್ಶನಕ್ಕೆ ಹೇಳ್ತಾ ಇದ್ದೇನಷ್ಟೇ. ಆಗ ಇವರು ಪರೀಕ್ಷೆ ಮಾಡಬೇಕಲ್ಲ, ಏನು ಮಾಡಿದರು? ಪರೀಕ್ಷೆ ಹೇಗೆ ಮಾಡೋದು? ಬೆರಣಿಯನ್ನು ನೆಲಕ್ಕೆ ಬಡಿಯಕ್ಕೆ ಶುರು ಮಾಡಿದರು. ಯಾವ ಬೆರಣಿ ನೆಲಕ್ಕೆ ಹಾಕಿದ ತಕ್ಷಣ ವಿಠಲ ವಿಠಲ, ಆಗ ಇದು ಜನಾಬಾಯಿ ಬೆರಣಿ ಅಂತ ಗುರುತಿಸ್ತಿದ್ರಂತೆ. ಅಂದರೆ ಆ ಜನಾಬಾಯಿಯ ಸಂಕೀರ್ತನೆ ಇದೆಯಲ್ಲ, ಅಷ್ಟು ವಿಠಲಮಯ, ಸಾರೂಪ್ಯ ಸಾಮೀಪ್ಯಮಯವಾದ ಭಾವ ಜನಾಬಾಯಿದು. ಆದ್ದರಿಂದ ಪರೀಕ್ಷೆ ಮಾಡಿ ಯಾವುದು ಜನಾಬಾಯಿ ಬೆರಣಿ, ಯಾವುದು ಇವಳದು, ಅದರಿಂದ ಕದ್ದಿರೋಳು ಯಾರು ಅನ್ನುವುದನ್ನು ಸಿದ್ಧ ಮಾಡಿದ್ರು ಅಂತ ಜನಾಬಾಯಿ ಕಥಾಭಾಗದಲ್ಲಿ ಬರುತ್ತೆ. ಹಾಗೆ ಜನಾಬಾಯಿ ಒಂದು ಸಲ ಏನು ಮಾಡಿದಾಳೆ, ಎಲ್ಲರೂ ವಿಠಲನ ದೇವಸ್ಥಾನದಲ್ಲಿ ಸೇರಿದ್ದಾರೆ. ಎಲ್ಲ ಭಕ್ತರು. ಯಾವ ಭಕ್ತರು? ನಾಮದೇವ, ತುಕಾರಾಮ, ಮತ್ತೆ ಇವರು ಯಾರು, ನಿವೃತ್ತಿ, ಸೋಪಾನ, ಇವರೆಲ್ಲರೂ, ಜ್ಞಾನದೇವ, ಎಲ್ಲರೂ, ಕಬೀರ, ಎಲ್ಲರೂ ಸೇರಿದ್ದಾರೆ. ಇದೇನು, ಇವರೆಲ್ಲ ಸಮಕಾಲ ಅಂತಲ್ಲ, ಅವಳ ಭಾವನೆಯಲ್ಲಿ ಎಲ್ಲರೂ ಸೇರಿದ್ದಾರೆ. ನಾಮದೇವ ಕೀರ್ತನೆ ಮಾಡೋದಕ್ಕೆ ಆರಂಭ ಮಾಡ್ದ. ನಾಮದೇವ ಕೀರ್ತನಕರೇ, ನಾಮದೇವ ಕೀರ್ತನೆ ಮಾಡೋದಕ್ಕೆ ಆರಂಭ ಮಾಡಿದ ತಕ್ಷಣ ನಾಚೆ ಪಾಂಡುರಂಗ, ನಾಮದೇವ ಕೀರ್ತನಕರೇ, ಪ್ರೇಮ ಭರೆ, ನಾಮದೇವ ಕೀರ್ತನಕರೇ ನಾಚೆ ಪಾಂಡುರಂಗ. ಪಾಂಡುರಂಗ ನಾರ್ತನ ಮಾಡ್ದ ಅನ್ನುವ ಒಂದು ಹಾಡಲ್ಲಿ ಆಕೆ ಜನಾಬಾಯಿ ಹೇಳ್ತಾ ಇದ್ದಾಳೆ, ನಾಮದೇವರು ಕೀರ್ತನೆಯನ್ನ ಆರಂಭ ಮಾಡಿದ್ರು. ಹಾಗೆ ಅವರು ಕೀರ್ತನೆ ಮಾಡ್ತಾ ಏನಾಯ್ತು, ಅವರ ಪ್ರೀತಿಯಿಂದ ಕೂಡಿದಂಥ ಸಂಕೀರ್ತನೆಯಲ್ಲಿ ಬೇರೆ ಯಾರ್ಯಾರೋ ಇದ್ರಲ್ಲ, ಯಾರು, ಸೋಪಾನ, ಕಬೀರ, ತುಕಾರಾಮ್, ಎಲ್ಲರೂ, ನಿವೃತ್ತಿ, ಎಲ್ಲರೂ ಕುಣಿಯೋದಕ್ಕೆ ಆರಂಭ ಮಾಡಿಬಿಟ್ರು. ಹಾಗೆ ಅವರೆಲ್ಲರೂ ನರ್ತನ ಮಾಡ್ತಾ ಏನಾಯ್ತು, ಪರಮಾತ್ಮನಿಗೆ ಎಲ್ಲ ದೇವಾಲಯದಲ್ಲಿ ನರ್ತನ ಮಾಡ್ತಿರೋದು. ಮತ್ತೆ ನೆನಪು ಮಾಡ್ಕೊಳ್ಳಿ, ಜನಾಬಾಯಿ ಕಾಣ್ತಾ ಇದ್ದಾಳೆ ಈ ದೃಶ್ಯವನ್ನ. ಅವಳು ನೋಡಿದ್ಲು, ಇವರೆಲ್ಲ ಸಂಕೀರ್ತನೆ ಮಾಡ್ತಾ ಒಬ್ಬರೊಬ್ರು, ಯಾರು, ನಾಮದೇವ ಹಾಡ್ತಿದ್ದಾನೆ, ಒಬ್ರು ಮೃದಂಗ, ಒಬ್ರು ತಾಳ, ಒಬ್ರು ಗೆಜ್ಜೆ, ಒಬ್ರು ಡಮರ್, ಈ ಥರ ಎಲ್ಲವನ್ನ ಹಿಡ್ಕೊಂಡು ಪ್ರತಿಯೊಬ್ಬ ಭಕ್ತರು ಕುಣಿತಿದ್ದಾರೆ. ಹಾಗೆ ಸಂಕೀರ್ತನೆ, ಏನಕ್ಕೆ ಸಂಕೀರ್ತನೆ? ವಿಠಲ 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 ಆಗ ಬರೀ ವಿಠಲ 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 ಅಂತ ಕುಣಿತಾ ಇದ್ದಾರೆ. ಆಗ ಒಳಗಡೆ ಇದ್ನಲ್ಲ ದೇವಾಲಯದಲ್ಲಿ, ಅದು ಏನು, ಸಕೀರ್ತ್ಯಮಾನ ಶೀಘ್ರಮೇವ ಆವಿರ್ಭವತಿ ನಿದರ್ಶನಕ್ಕೆ. ಒಳಗಡೆ ಇದ್ದವನಿಗೆ ಇರಕ್ಕಾಗ್ಲಿಲ್ವಂತೆ ವಿಠಲನಿಗೆ. ಅವನು ನೆಗದು ಇವ್ರ ಗುಂಪಲ್ಲಿ ಬಂದ್ಬಿಟ್ನಂತೆ. ಈಗ ಅವನು ಕುಣಿತಾ ಇದ್ದಾನೆ. ಯಾರು? ವಿಠಲ ನರ್ತನ ಮಾಡ್ತಾ ಇರೋದನ್ನ ಜನಾಬಾಯಿ ನೋಡಿದ್ಲು. ಜನಾಬಾಯಿ ಇವರೆಲ್ಲರೂ ನರ್ತನ ಮಾಡೋದು ನೋಡ್ತಾ ಇದ್ದಾಳೆ. ವಿಠಲ ಇವರ ಮಧ್ಯದಲ್ಲಿ ಕುಣಿದು ಬಂದಿದ್ದು ನೋಡ್ತಾ ಇದ್ದಾಳೆ. ಇದೆಲ್ಲ ಅವಳ ಅಂತರ್ದೃಷ್ಟಿ ಅಥವಾ ಬಹಿರ್ದೃಷ್ಟಿ ಏನೋ ಇರಬಹುದು, ಅವಳ ಭಕ್ತಿಯ ಪರಾಕಾಷ್ಠೆ ಆ ಸಂಕೀರ್ತನೆಯಲ್ಲಿ ಅವಳು ನೋಡ್ತಾ ಇರುವಂಥದ್ದು. ಹಾಗೆ ಯಾವಾಗ ವಿಠಲ ಕುಣಿಯೋದಕ್ಕೆ ಆರಂಭ ಮಾಡ್ದ, ವಿಠಲ ಕುಣಿದು ಅವನ ಕುಣಿತದ ಆಯಾಸದಿಂದ ಏನಾಗ್ಬಿಟ್ಟಿದೆ, ಅವನು ಕಟ್ಕೊಂಡಿದ್ನಲ್ಲ ಒಡ್ಯಾಣ, ಅದು ಜಾರು ಹೋಗ್ಬಿಟ್ಟಿದೆ. ಆ ಒಡ್ಯಾಣ ಜಾರು ಹೋಗಿ ಅವನ ಇದು ಬಿದ್ದೋಗ್ತಾ ಇದೆ. ಯಾವುದು, ಕಟ್ಟಿದ್ದಂಥ ಉಡಿದಾರ ಜಾರು ಹೋಗಿ ಪೀತಾಂಬರ ಕೆಳಗೆ ಬಿದ್ದು ಹೋಗ್ತಾ ಇದೆ. ಆಗ ಏನ್ ಮಾಡಿದ್ರಂತೆ, ಕಬೀರರು ಓಡಿ ಹೋಗಿ ಅವರನ್ನ, ಆ ವಿಠಲನನ್ನ ಬಿಗಿಯಾಗಿ ಕಟ್ಕೊಂಡ್ರಂತೆ. ಇವಳು ಜನಾಬಾಯಿ ನಾಮದೇವ ಕೀರ್ತನೆ ನಿಲ್ಲಿಸ್ಬಿಟ್ರೆ ಇವನು ಹೊರಟೋಗ್ತಾನೆ ಅನ್ನಕ್ಕೆ ಕಿವಿಯಲ್ಲಿ ಗುಟ್ಟಾಗಿ ಹೇಳ್ತಾ ಇದ್ದಾಳಂತೆ, ನಾಮದೇವ ಕೀರ್ತನೆ ನಿಲ್ಲಿಸ್ಬೇಡ, ಹಾಡು 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 ಅಂತ. ಹಾಗೆ ಅವರು ಹಾಡ್ತಾ, ಇವನು ಕುಣಿತ. ಯಾವಾಗ ಈ ಥರ ಸ್ಥಿತಿ ಬಂದ್ಬಿಡ್ತು ವಿಠಲನಿಗೆ, ಕುಣಿದು ಆಯಾಸದಿಂದ ಸೊಂಟದ ಡಾಬು ಕಳಚಿ ವಸ್ತ್ರ ಇದಾಗೋ ಥರ, ಆಗ ಕಬೀರರು ಅವನನ್ನು ಭದ್ರವಾಗಿ ಕಟ್ಟಿಕೊಂಡು ಒಳಗಡೆ ಹೋಗಿ ಆ ಪೀಠದಲ್ಲಿ ಕೂಡಿಸ್ಬಿಟ್ಟು, ನೀ ಇಲ್ಲಿರು, ಸಾಕು, ನೀನು ನರ್ತನ ಮಾಡಿದ್ದು ಅಂತ ಅವನನ್ನ
ಹೇಳಿದ ಅಂತ ಅಲ್ಲಿ ಬರುತ್ತೆ. ಜನಾಭಾಯಿ ಮಣೆ ದೇವ, ಜನಾಭಾಯಿ ಹೇಳ್ತಾ ಇದ್ದಾಳೆ, ಬೋಲೋ ಅಭಂಗ, ಅಭಂಗ ಹೇಳ್ತಾ ಇರು, ನಿಲ್ಲಿಸ್ಬೇಡ ನಿಲ್ಲಿಸ್ಬೇಡ, ಅಭಂಗ ಬೋಲತ್, ನೀನು ಅಭಂಗ ಹೇಳ್ತಾ ಇದ್ರೆ ನಾಚೆ ಪಾಂಡುರಂಗ, ಪಾಂಡುರಂಗ ನರ್ತನ ಮಾಡ್ತಿರ್ತಾನೆ, ನೀನು ನಿಲ್ಲಿಸ್ಬೇಡ, ನಾಚೆ ಪಾಂಡುರಂಗ ನಾಚ್. ಹಾಗೆ ಇರುವಂಥ ಒಂದು ಅನುಭವ, ಅದನ್ನು ನಾವು ನಾರದರ ಭಕ್ತಿ ಸೂತ್ರದಲ್ಲಿ ನೋಡ್ತೇವೆ. ಸಕೀರ್ತ್ಯಮಾನ, ಅವನು ಶೀಘ್ರಮೇವ ಆವಿರ್ಭವತಿ ಅನುಭಾವಯತಿ ಚ ಭಕ್ತಾನ್. ಇಂಥ ಒಂದು ಭಕ್ತರ ಅನುಭೂತಿ ಅದು ನಮಗೆ ಕರುಣಿಸಿ ಕೊಡ್ತಾನೆ. ಹಾಗೆ ತಾನೇ ನಾವು ಆ ಸಾಮೀಪ್ಯ ಭಾವವನ್ನು ಅನುಭವಿಸೋದಕ್ಕೆ ಆಗುತ್ತೆ. ಆದ್ರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರು, ಶಿವ ಮಹಾದೇವ ಅಂತ ಕೂಗ್ತಾ ಕೂಗ್ತಾ ನಾನು ಆ ಸಂಕೀರ್ತನೆಯಲ್ಲಿ ನಿನ್ನ ಸಾಮೀಪ್ಯವನ್ನ ಅನುಭವಿಸುವಂತಾಗಲಿ. ಅದನ್ನೇ ಆ ಸಾಮೀಪ್ಯ ಭಕ್ತಿಯನ್ನ ಇಲ್ಲಿ ಹೇಳ್ತಾ, ಇನ್ನು ಶಿವಭಕ್ತಿ ಧುರಿಯ ಜನತಾ ಸಾಂಗತ್ಯ, ಯಾರ ಸಂಗತಿಯನ್ನ ಮಾಡಬೇಕಪ್ಪ, ಯಾರ ಜೊತೆಯಲ್ಲಿ ನಾವು ಇರಬೇಕು ಅಂತ ಕೇಳಿದರೆ, ಯಾರು ಶಿವಭಕ್ತರಾಗಿದ್ದಾರೋ, ಹೇಗೆ ಈಗ ನಾವು ನೋಡಿದ್ವಲ್ಲ ವಿಠಲನ ಭಕ್ತರು ಎಲ್ಲರೂ ಸೇರಿದ್ದಾರೆ, ನಾಮದೇವ, ತುಕಾರಾಮ್, ಕಬೀರ್ ಇವರೆಲ್ಲ ಸೇರಿ ನರ್ತನ ಮಾಡಿದ್ರಲ್ಲ, ಹಾಗೆ ಅಂಥವರ ಸಂಘದಲ್ಲಿ ನಾವಿರಬೇಕು. ಯಾರು ಶಿವಭಕ್ತಿ ಧುರ್ಯ, ಶಿವಭಕ್ತಿಯಲ್ಲಿ ಮುಂದಾಳುಗಳಾಗಿದ್ದಾರೋ, ಧುರ್ಯ ಅಂದರೆ ಮುಂದೆ ನಿಲ್ಲುವವರಾಗಿದ್ದಾರೋ, ಅವರ ಜನತಾ ಸಾಂಗತ್ಯ, ಅವರ ಜೊತೆಯಲ್ಲಿರಬೇಕು. ಅವರ ಜೊತೆಯಲ್ಲಿದ್ದು ಸಂಭಾಷಣೆಯನ್ನ ಮಾಡ್ತಾ ಇರಬೇಕು. ಹಾಗೆ ಸಂಭಾಷಣೆ ಮಾಡ್ತಾ ಇದ್ದಾಗ ಏನು ಲಾಭ ಅಂದರೆ, ಅವರು ಏನು ಮಾತಾಡ್ತಾರೆ, ಶಿವಭಕ್ತರಾದ್ರಿಂದ ಪರಮಾತ್ಮನ ವಿಚಾರನೇ ಹೇಳ್ತಾರೆ. ಹಾಗೆ ಪರಮಾತ್ಮನ ವಿಚಾರವನ್ನು ಆಡ್ತಾ 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 ನಮ್ಮ ಮನಸ್ಸು ಏನಾಗುತ್ತೆ, ಪರಮಾತ್ಮ ಲೋಕದಲ್ಲಿ ಲಯವಾಗುತ್ತೆ, ಪರಮಾತ್ಮನ ಲೋಕದಲ್ಲಿ ಒಂದಾಗುತ್ತೆ. ಆದ್ರಿಂದ ಈಗ ನೋಡಿ, ನಾವು ಆ ಒಂದು ಸಂದರ್ಭದಲ್ಲಿ ಮನಸ್ಸನ್ನು ತೊಡಗಿಸ್ಕೊಳ್ಳಿಲ್ಲ ಅಂತಾದರೆ, ಮನಸ್ಸಿನಿಂದ ನಾವು ಈಗ ಹರಿಕಥೆಯಲ್ಲಿ ಕೂತಿರ್ಬೋದು, ಅಥವಾ ಇಲ್ಲೇ ಒಂದು ಸತ್ಸಂಗದಲ್ಲಿ ಪ್ರವಚನದಲ್ಲಿ ಇರ್ಬೋದು, ನಮ್ಮ ಮನಸ್ಸು ಬೇರೆ ಎಲ್ಲೋ ವಿಹರಿಸ್ತಾ ಇದ್ರೆ ಆ ಲೋಕದ ಜೊತೆಯಲ್ಲಿ ಅದು ಸಂಪರ್ಕವನ್ನ ಹೊಂದಿರುತ್ತೆ. ನಾವು ಇಲ್ಲಿ ಕೂತಿರಬಹುದು ಶರೀರಗತವಾಗಿ, ಆದ್ರಿಂದ ಶರೀರಗತವಾಗಿ ನಾವು ಇಲ್ಲಿರುವಾಗ, ಶಿವಭಕ್ತರೊಡನೆ ಇರುವಾಗ, ಶಿವನದೇ ಲೋಕದಲ್ಲಿ ವಿಹರಿಸುವಂಥ ಒಂದು ಸೌಭಾಗ್ಯವನ್ನ, ಒಂದು ಚಿಂತನಾ ಶಕ್ತಿಯನ್ನ, ಒಂದು ಮನಸ್ಸಿನ ಪೂರಕತೆಯನ್ನ ದೇವರೇ ನೀನು ನನಗೆ ಕರುಣಿಸಿಕೊಡು ಎಂಬುದಾಗಿ ಇಲ್ಲಿ ಕೇಳ್ತಾ ಇದ್ದಾರೆ. ಹೇಗಪ್ಪ ಅಂತ ಕೇಳಿದ್ರೆ, ಇದು ಸಾಲೋಕ್ಯದ ವಿಷಯ ಬಂದಾಗ, ಅಂದ್ರೆ ಯಾರನ್ನ ಕುರಿತು ನಾವು ಚಿಂತನೆ ಮಾಡ್ತೇವೋ, ನಾವು ಇಲ್ಲಿ ಕೂತಿದ್ರು ನಮ್ಮ ಮಗ ಅಥವಾ ಎಲ್ಲೋ ಹೊರದೇಶದಲ್ಲಿರುವಂಥ, ಅಥವಾ ಈಗ ಚೆನ್ನೈಯಲ್ಲಿ ವಿಪರೀತವಾದ ಮಳೆ ಹಾವಳಿ ಏನೇನೋ, ಅಯ್ಯೋ ನನ್ನ ಮಗಳು ಅವಳು ಹಿಂಗೆ ಏನು ತೊಂದರೆ ಆಗಿದೆಯೋ ಏನೋ ಮಳೆಯಿಂದ, ಆ ಥರ ನಮ್ಮ ಮನಸ್ಸಲ್ಲಿ ಚಿಂತನೆ ಬಂದರೆ ಆ ಲೋಕಕ್ಕೆ ಮನಸ್ಸು ಹೊಟ್ಟೋಗುತ್ತೆ ಅಲ್ವಾ. ಆದ್ರಿಂದ ಆ ರೀತಿಯಲ್ಲಿ ಶಿವಭಕ್ತ ಧುರ್ಯ ಯಾರಿದ್ದಾರೆ, ಆ ಜನ ಸಾಂಗತ್ಯದಲ್ಲಿ ಸಂಭಾಷಣೆಯನ್ನ ಮಾಡುವಾಗ ಆ ಲೋಕ ನಮಗೆ ದೊರಕುತ್ತೆ. ಅದಕ್ಕೆ ದೃಷ್ಟಾಂತವಾಗಿ ಕೂಡ ನಾವು ನೋಡೋದಾದರೆ, ತಾಯಿ ಸೀತಾಮಾತೆಯನ್ನ ನೋಡೋದಕ್ಕೆ ಹನುಮ ಬಂದಿದ್ದಾನೆ. ಹನುಮನ ಜೊತೆಯಲ್ಲಿ ಮಾತಾಡೋದಕ್ಕೆ ಹನುಮ ತಾನು ತುಂಬ ಜಾಣನಾಗಿ ಯಾವ ರೀತಿ ಅಮ್ಮನಿಗೆ ತಾನು ಬಂದಿರುವುದನ್ನು ತೋರಿಸ್ಬೇಕು, ಹೇಗೆ ತಾನು ನಡ್ಕೊಂಡ್ರೆ ಅಮ್ಮಗೆ ಶಾಕ್ ಆಗಲ್ಲ, ಅಮ್ಮ ಅಪಾಯಕ್ಕೆ ತನ್ನನ್ನು ತಾನು ಒಳಗೆ ಮಾಡ್ಕೊಳ್ಳಲ್ಲ, ಹಾಗೆಲ್ಲ ಯೋಚನೆ ಮಾಡಿಕೊಂಡು ಮೊದಲಿಗೆ ಆಸೀದ್ ಅಯೋಧ್ಯಾಯಾಮ್ ಅಂತ ಶುರು ಮಾಡ್ದ. ಅಯೋಧ್ಯ ಅಂತ ಒಂದು ನಗರಿ, ಅಯೋಧ್ಯೆಯಲ್ಲಿ ದಶರಥ ಅಂತ ಒಬ್ಬ ರಾಜ, ಹೀಗೆ ಹೇಳ್ತಾ ಬಂದ. ಆಗ ಅಮ್ಮನಿಗೆ ಇದೆಲ್ಲಿದು ಅಮೃತ ನೋಡಿ, ಅವಳಿಗೆ ಆ ಲೋಕ ಯಾವತ್ತೂ ಅವಳು ತಾನು ರಾಮ ಶಿವಧನುರ್ಭಂಗ ಮಾಡಿದಾಗ ರಾಮನ ಪಾಣಿಗ್ರಹಣ ಮಾಡಿ ಅಯೋಧ್ಯೆಗೆ ಬಂದ್ಲೋ, ಅಯೋಧ್ಯೆಯಲ್ಲಿ ಇದನ್ನೆಲ್ಲ ಕಣ್ಣೊಳಗೆ ತುಂಬ್ಕೋತಾ ಇದ್ದಾಳೆ. ಹಾಗೆ ರಾಜನ ಆಜ್ಞೆಯಂತೆ ಕಾಡಿಗೆ ಬಂದದ್ದು, ಕಾಡಿನಲ್ಲಿ ರಾಮನ ಜೊತೆ ವಿಹರಿಸಿದ್ದು ಎಲ್ಲ ಅವಳ ಮನಸ್ಸಿನೊಳಗೆ ಬರ್ತಾ ಇದೆ. ಈಗ ಅವಳಿದ್ದ ಲೋಕ ಯಾವುದಾಗಿತ್ತು, ರಾಕ್ಷಸರ ಲೋಕ. ನಗರ ಯಾವುದು, ಲಂಕಾ ನಗರ. ಆದರೆ ರಾಕ್ಷಸ ಲೋಕವನ್ನ ರಾಮಲೋಕವಾಗಿ ಮಾಡಿಕೊಳ್ಳುವುದು ಯಾವುದರಿಂದ ಸಾಧ್ಯ ಆಯಿತು,
ಹನುಮನ ಆ ರಾಮ ಭಕ್ತಿ, ಅದರ ಆ ಶಿವಭಕ್ತಿ ಧುರ್ಯ ಅದರ ಸಂಪರ್ಕ ಬಂದರೆ ಆಗ ನಮಗೆ ರಾಮಲೋಕ ದೊರಕುತ್ತೆ, ಶಿವಲೋಕ ದೊರಕುತ್ತೆ ಅನ್ನುವ ಒಂದು ಹಿನ್ನೆಲೆಯಲ್ಲಿ ನಾವು ಇದನ್ನು, ಆದ್ರಿಂದಲೇ ಸೀತಾಮಾತೆ ಎಲ್ಲ ಹೇಳಿದ್ರು ನಂಬಲಿಲ್ಲ. ಮೊದಲಿಗೆ ರಾಮನ್ ನೋಡಿದ್ದೀನಿ ಅಂತೀಯಲ್ಲ, ರಾಮ ಹೇಗಿದ್ದಾನೆ, ರಾಮನ ಅವಯವಗಳು ಹೇಗಿದೆ, ಎಲ್ಲ ರೀತಿ ಪ್ರಶ್ನೆ ಮಾಡ್ತಾಳೆ. ಹಾಗೆ ರಾಮಲೋಕದಲ್ಲಿ ಇಬ್ಬರು ಸೀತೆ ಹನುಮ ಇಬ್ಬರೂ ತನ್ಮಯರಾಗುವ, ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಶಿವಭಕ್ತಿ ಧುರ್ಯ ಜನತಾ ಸಾಂಗತ್ಯ ಸಂಭಾಷಣೆ. ಹಾಗೆ ನಾವು ಮಾಡ್ತಾ ಇರುವಂಥ ಒಂದು ಸ್ಥಿತಿಯನ್ನು ನಮಗೆ ಕರುಣಿಸಿಕೊಡಪ್ಪ. ಹೀಗೆ ಮಾಡುವಾಗ ಏನಿದೆ, ಚರಾಚರಾತ್ಮಕಂ, ಚರಾಚರಾತ್ಮಕವಾದದ್ದು ಯಾರದು, ಪರಮಾತ್ಮನ ತನು, ಪರಮಾತ್ಮನ ಶರೀರ, ಅದನ್ನ ಧ್ಯಾನ ಮಾಡುವ. ಚರಾಚರಾತ್ಮಕ ತನು ಧ್ಯಾನೇ ಭವಾನಿ ಪತೆ ಅಂತ ಹೇಳ್ತಾ ಇದ್ದಾರೆ. ಅಮ್ಮನ ಜೊತೆಯಲ್ಲಿರುವ ಪ್ರಭು, ಅಮ್ಮ ನಮಗೆ ಈ ಮಾಯಾ ಶರೀರಾದಿಗಳನ್ನು ಕರುಣಿಸಿದ್ದಾಳೆ. ಮಾಯೆಯ ಪ್ರಭಾವದಿಂದ ಬಿಡುಗಡೆ ಹೊಂದಬೇಕಾದ್ರೆ ಅಮ್ಮನ ಕೃಪೆ. ನಿರ್ಮೋಹ ಮೋಹನಾಶಿನಿ, ನಿರ್ಮಮ ಮಮತಾಹಂತ್ರಿ, ನಿರ್ಭವ ಭವನಾಶಿನಿ. ಹಾಗೆ ಅಮ್ಮ ಆಗಬೇಕಾದ್ರೆ ಆ ಭವಾನಿಯೊಡಗೂಡಿದ ಪ್ರಭುವೇ ನೀನು ನಮಗೆ ಚರಾಚರಾತ್ಮಕವಾದ ನಿನ್ನ ಶರೀರನ ಹೊಂದಿದೆಯಲ್ಲ, ಆ ಸಾಯುಜ್ಯವನ್ನು ಕರುಣಿಸಿಕೊಡು. ಯಾಕೆ ಈ ಮಾತು ಅಂತ ಕೇಳಿದರೆ, ನಾವು ಎಲ್ಲಿದ್ದೇವೆ, ಪ್ರಪಂಚದಲ್ಲಿದ್ದೇವೆ. ಪ್ರಪಂಚ ಯಾವುದು, ಪೃಥ್ವಿ ಅಪು ತೇಜೋ ವಾಯು ಆಕಾಶ ಚಂದ್ರ ಸೂರ್ಯ ಮನ ಅಲ್ವಾ. ಹಾಗೆ ಅದೆಲ್ಲ ಯಾರದು, ಪರಮಾತ್ಮನ ಶರೀರ. ಅದನ್ನ ಈಗ ಆರಂಭದಲ್ಲಿ ನಾವು ನೆನಪಿಸಿಕೊಂಡಂತೆ ದತ್ತಮೂರ್ತಿ ದಕ್ಷಿಣಾಮೂರ್ತಿ ಸ್ವರೂಪವಾಗಿ ಇರುವ ಭೂರಂಭಾಂಸ್ಯನಲೋ ನಿಲೋಂಬರ ಮಹರ್ನಾಥೋ ಹಿಮಾಂಶು ಪುಮಾನ್ ಇತ್ಯಾಭಾತಿ ಚರಾಚರಾತ್ಮಕಮಿದಂ ಯಸ್ಯೈವ ಮೂರ್ತ್ಯಷ್ಟಕಂ. ಎಲ್ಲಿ ನಿಂತರೂ ಭಗವಂತನ ಮೂರ್ತಿ, ಎಲ್ಲಿದ್ರೂ ಭಗವಂತನೇ. ಆದ್ರಿಂದ ಭೂಮಿ ಭಗವಂತ, ಆಕಾಶ ಭಗವಂತ, ಜಲ ಭಗವಂತ, ವಾಯು ಭಗವಂತ. ಆದ್ರಿಂದ ನಿನ್ನ ಸಾಯುಜ್ಯವನ್ನ ಇಲ್ಲೆಲ್ಲ ಅನುಭವಿಸುವಂಥ ಒಂದು ಭಾವನೆಯನ್ನ ನಮಗೆ ಕೊಡಪ್ಪ ಅಂತ ಕೇಳ್ತಾ ಇದ್ದಾರೆ. ಆದ್ರಿಂದ ಚರಾಚರಾತ್ಮಕವಾದ ಈ ಪ್ರಪಂಚ ಎಲ್ಲವೂ ಕೂಡ ನೀನೇ ನೀನೇ. ಆದ್ರಿಂದ ಇತ್ಯಾಭಾತಿ ಚರಾಚರಾತ್ಮಕಮಿದಂ, ಆ ರೀತಿ ನಿನ್ನೊಳಗೆ ಇದ್ದು ನಿನ್ನನ್ನೇ ಧ್ಯಾನ ಮಾಡುವುದು, ನಿನ್ನ ಒಂದು ಸ್ಥಿತಿಯನ್ನ ಇಟ್ಟುಕೊಳ್ತಾ, ನಿನ್ನ ಪ್ರಕೃತಿಯನ್ನ, ನಿನ್ನ ಒಂದು ಜಲವನ್ನ, ಅದನ್ನೇ ಶರೀರದೊಳಗೆ ಪೃಥ್ವಿ ತೇಜೋ ವಾಯು ರೂಪದಲ್ಲಿ ಯಾವುದು ಇದೆ ಅದೆಲ್ಲ ನೀನು ಅನ್ನುವ ಆ ನಿನ್ನ ಶರೀರ ಎಂಬ ಆ ಸಾಯುಜ್ಯ ಭಾವವನ್ನ ನಾವು ಮನಸ್ಸೊಳಗೆ ನಿನ್ನೊಡನೆ ಒಂದಾಗುವ ಆ ಭಾವವನ್ನ ತಂದುಕೊಳ್ಳುವಂತೆ, ಹಾಗೆ ನಿನ್ನನ್ನು ಧ್ಯಾನ ಮಾಡುವಂತೆ ದೇವರೇ ನಮ್ಮನ್ನ ಅನುಗ್ರಹಿಸು ಎಂಬುದಾಗಿ ಅಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಆದ್ರಿಂದ ಸಾಯುಜ್ಯಂ ಮಮ ಸಿದ್ಧಂ, ಎಲ್ಲಿ, ಅತ್ರ, ಇಲ್ಲೇ, ಬೇರೆ ಎಲ್ಲೋ ಅಲ್ಲ. ಆದ್ರಿಂದ ಈ ಮೋಕ್ಷ ಎನ್ನುವುದು ಹಾಗೆ ಅಂತ ಅಂದಾಗ ವಿದೇಹ ಮುಕ್ತಿ, ಜೀವನ್ ಮುಕ್ತಿ ಇತ್ಯಾದಿ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಕಾಗಿಲ್ಲ. ಭಾವಿಸಿದರೆ ಅದೂ ಇದೆ. ಆದರೆ ಯಾರು ಭಕ್ತನಾಗಿದ್ದಾನೆ ಅವನಿಗೆ ಹೊರ ಒಳ ಅಂತ ಬೇರೆ ಇಲ್ಲ. ಯಾಕೆ ಅಂದ್ರೆ ಪರಮಾತ್ಮ ಅಲ್ಲದವನಿಗೆ ಏನೂ ಕಾಣಲ್ವೇ. ಈಗ ತಾನೇ ನಾವು ಹೇಳಿದಂತೆ ಎಲ್ಲ ಪರಮಾತ್ಮಮಯವಾಗಿ ಇರೋದರಿಂದ ಭೂಹು ಅಂಬಾಂಸಿ ಅನಿಲಹ ಅನಲಹ ಏನೇನು ನೋಡ್ತಾನೆ ಅದನ್ನೇ ನಾವು ಪ್ರಹ್ಲಾದನ ದೃಷ್ಟಾಂತದಲ್ಲಿ ನೋಡ್ತೇವೆ. ಎಲ್ಲ ನಾರಾಯಣಮಯ, ಎಲ್ಲ ನಾರಾಯಣಮಯ, ನಾರಾಯಣ 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 ನಾರಾಯಣಮಯವಾಗಿ ಕಾಣುವಂಥ ಒಂದು ಇದು. ಹಾಗಾಗಿ ಯಾವಾಗಲೂ ಸಾಯುಜ್ಯ, ಎಲ್ಲಿದ್ರೂ ಸಾಯುಜ್ಯ, ಬೆಂಕಿಯಲ್ಲಿದ್ರೂ ಸಾಯುಜ್ಯ, ನೀರಲ್ಲಿದ್ರೂ ಸಾಯುಜ್ಯ, ಆನೆ ಮಧ್ಯದಲ್ಲಿದ್ರೂ ಸಾಯುಜ್ಯ, ಹಾವಿನ ಮಧ್ಯದಲ್ಲಿದ್ರೂ ಸಾಯುಜ್ಯ, ಸಿಂಹದ ಎಲ್ಲಿದ್ರೂ ಆ ಭಗವಂತನೊಡನೆ. ಯಾಕೆ ಎಲ್ಲ ಭಗವಂತನೇ, ಎಲ್ಲ ಭಗವನ್ಮಯ. ಯಾಕೆ ಭಗವಂತನಲ್ಲದ್ದು ಈ ಭೂರಂಭಾಂಶ ನಿಲೋನಿಲ್ಲ ಬಿಟ್ಟಿನ್ನೇನಿದೆ, ಎಲ್ಲ ಏನೇನು ವಿಕಾಸ ಇದೆ ಎಲ್ಲ ಅಷ್ಟರೊಳಗೆ ಇದೆ. ಆದ್ರಿಂದಲೇ ಯಸ್ಯೈವ ಮೂರ್ತ್ಯಷ್ಟಕಂ, ಯಾರ 8 ಮೂರ್ತಿಗಳು 8 ಶರೀರಗಳು ಇದೆಯೋ ಅಲ್ಲೇ ನಾವಿರೋದು. ಆದ್ರಿಂದ ಅಲ್ಲಿರುವಾಗ ಸದಾ ಪರಮಾತ್ಮನ ಭಾವವನ್ನ
ಪರಮಾತ್ಮನ ರೂಪವನ್ನ, ಪರಮಾತ್ಮನ ಕೀರ್ತನೆಯನ್ನ, ಪರಮಾತ್ಮನ ಲೋಕವನ್ನ ಅಂದ್ರೆ ಪರಮಾತ್ಮವನ್ನ ನೋಡುವಂಥ, ಪರಮಾತ್ಮನಲ್ಲಿ ಒಂದಾಗುವಂಥ ಮಾನಸಿಕ ಸ್ಥಿತಿಯನ್ನ ಹೊಂದುವಂಥ ಸ್ಥಿತಿ ಇದ್ದಾಗ ನ ಮೋಕ್ಷ ನಭಸಃ ಪೃಷ್ಠೇ, ಆಕಾಶ ದಾಟಿ ಮೋಕ್ಷ ಎನ್ನುವುದು ಇಲ್ಲ. ಹಾಗೆ ನ ಪಾತಾಲೆ ನ ಭೂತಲೆ, ಇದು ನಾವು ಭಾಗವತದಲ್ಲಿ ನೋಡಿದ್ದೇವೆ. ಅದು ಪಾತಾಳದಲ್ಲಿಲ್ಲ, ಭೂಮಿ ಎಲ್ಲೆಲ್ಲಿದೆಯಪ್ಪ ಅಂದ್ರೆ ಇಹೈವ, ಇಲ್ಲೇ, ಎಲ್ಲಿ ಇಲ್ಲೇ ಈ ಒಂದು ಶರೀರದೊಳಗೆ. ಆದ್ರಿಂದ ಅತ್ರೈವ, ಈ ಶರೀರದೊಳಗೆ ನಾವು ಅದನ್ನು ಸಾಧನೆ ಮಾಡಿಕೊಳ್ಳಬೇಕು. ಆರಂಭದಿಂದ ಹೇಳಿಕೊಳ್ತಾ ಬಂದಿದ್ದೇವೆ, ಭಾಗವತ ಕಾಲದಲ್ಲಿ ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ಏನದು? ಇಹಚೇದವೇದೀದಥ ಸತ್ಯಮಸ್ತಿ ಮಹತಾ ಪುಣ್ಯಪಣ್ಯೇನ ಕ್ರೀತೇಯಂ ಕಾಯನೌಹು ತ್ವಯ. ಈ ಕಾಯನೌಕೆಯನ್ನು ಯಾತಕ್ಕೆ ಕೊಂಡ್ಕೊಂಡಿದೀಯಾ? ಹೇಗೆ ಕೊಂಡ್ಕೊಂಡಿದೀಯಾ? ದೊಡ್ಡ ಪುಣ್ಯದ ಗಂಟು ಕೊಟ್ಟು ಕೊಂಡ್ಕೊಂಡಿದೀಯಪ್ಪ, ಬಿಟ್ಟು ಬಂದಿಲ್ಲ. ಆದ್ರಿಂದ ಇದು ಒಡೆದೋಗುವ ಮುನ್ನ ಪರಮಾತ್ಮನನ್ನ ಕಂಡು ಬಿಡು. ಯಾತಕ್ಕಿದಿದೆ? ಪರಮಾತ್ಮನನ್ನ ಕಾಣುವುದಕ್ಕೆ, ಪರಮಾತ್ಮನ ಭಾವವನ್ನ ಅನುಭವಿಸುವುದಕ್ಕೆ, ಪರಮಾತ್ಮನೊಡನೆ ಒಂದಾಗಿರುವುದಕ್ಕೆ. ಆದ್ರಿಂದಲೇ ಇಲ್ಲಿ ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ, ಸಾಮೀಪ್ಯ ಎಲ್ಲವನ್ನ ಹೇಳ್ತಾ ಇದ್ದಾರೆ. ಅದು ಯಾವಾಗ ಸಾಧ್ಯ ಅಂದ್ರೆ ಈ ಶರೀರ ಇದ್ದಾಗ ಸಾಧ್ಯ. ಆದ್ರಿಂದ ಅತ್ರೈವ, ಇಲ್ಲೇ ಸಿದ್ಧಂ ಭವತಿ, ಸಿದ್ಧವಾಗತ್ತೆ. ಆಗೇನಾಗತ್ತೆ? ಕೃತಾರ್ಥ ಅಸ್ಮಿ, ಶರೀರ ಪಡೆದದ್ದು ಸಾರ್ಥಕವಾಗುತ್ತೆ. ದೇವರೇ, ನಾನು ಶರೀರ ಪಡೆದದ್ದು ಸಾರ್ಥಕವಾಗುವುದಕ್ಕೆ ಏನು ಬೇಕು ನನಗೆ? ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ ಆದಿ ಏನು ಲಾಭ ಇದೆ ಅಂದ್ರೆ ಎಲ್ಲ ನೀನು, ಎಲ್ಲ ನೀನು, ಎಲ್ಲ ನೀನು, ಎಲ್ಲೆಲ್ಲೂ ನೀನು. ಆ ಒಂದು ತನ್ಮಯ ಭಾವ ಅದನ್ನು ಕರುಣಿಸಿಕೊಡಪ್ಪ. ಹಾಗೆ ಈ ಶರೀರವನ್ನ ನೀನು ಕೊಟ್ಟಿದೀಯೆ, ಕೊಟ್ಟಿರುವ ಈ ಶರೀರ ಸಾರ್ಥಕವಾಗುವಂತೆ ನೀನೇ ಮಾಡಬೇಕು ತಂದೆ, ಅದಲ್ಲದೆ ಬೇರೆ ದಾರಿ ಇಲ್ಲಪ್ಪ ಎಂಬುದಾಗಿ ಇಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಸಾರೂಪ್ಯಂತವ ಪೂಜನೆ ಶಿವ ಮಹಾದೇವೇತಿ ಸಂಕೀರ್ತನೆ, ಸಾಮೀಪ್ಯಂ ಶಿವಭಕ್ತಿ ಧುರ್ಯ ಜನತಾ ಸಾಂಗತ್ಯ ಸಂಭಾಷಣೆ, ಸಾಲೋಕ್ಯಂಚ ಚರಾಚರಾತ್ಮಕತನುಧ್ಯಾನೆ ಭವಾನಿ ಪತೆ. ಭವಾನಿ ಪತೆ ಅನ್ನುವಾಗ ಒಂದು ಹೇಳ್ಕೊಂಡ್ವಿ ನಾವು, ತಾಯಿ ಅವಳು ನಿರ್ಮಮ, ಮಮತಾ ಹಂತ್ರಿ, ನಿರ್ಮೋಹ, ಮೋಹನಾಶಿನಿ ಇತ್ಯಾದಿ. ಸೌಂದರ್ಯ ಲಹರಿಯಲ್ಲಿ ಆಚಾರ್ಯರು ಹೇಳುವಂತೆ ಭವಾನಿ ದಾಸೇ ತ್ವಂ ಮಯಿ ವಿತರ ಕೃಪ ಅಂದ್ರೆ ಅಮ್ಮ ದಾಸನಾದ ನನ್ನಲ್ಲಿ ಕೃಪಾ ಕಟಾಕ್ಷವನ್ನ ಹರಡಮ್ಮ, ನಿನ್ನ ಕೃಪಾ ಕಟಾಕ್ಷ ಬೀರಮ್ಮ ಅಂತ ಕೇಳುವ ಭಾವನೆಯಿಂದ ಭಕ್ತ ಇನ್ನು ಭವಾನಿ ಅಂತ ಹೇಳಿದನಷ್ಟೇ, ತ್ವಂ ದಾಸೆ ಎಲ್ಲ ಮುಂದೆ ಹೇಳಿಲ್ಲ. ಅಷ್ಟರಲ್ಲೇ ಅಮ್ಮ ಎಲ್ಲವನ್ನ ಕೊಟ್ಟು ಬಿಡ್ತಾಳಂತೆ, ಆ ತನ್ನನ್ನೇ ತಾನು, ಆ ರೀತಿ ಅಷ್ಟು ಕರುಣಾಮಯಿ. ಆದ್ದರಿಂದ ಇಲ್ಲಿ ಭವಾನಿ ಪತೆ, ಭವಾನಿ ಪತಿಯೇ ನೀನು ಸಾಯುಜ್ಯಮತ್ರ, ಸಾಯುಜ್ಯ ಮಮ ಸಿದ್ಧಮತ್ರ ಭವತಿ ಸ್ವಾಮಿನ್ ಕೃತಾರ್ಥೋಸ್ಮ್ಯಹಂ. ಹಾಗೆ ನನ್ನ ಜೀವನ ಸಾರ್ಥಕ ಆಗುವಂತೆ ಅನುಗ್ರಹಿಸು ಸ್ವಾಮಿ ಎಂಬುದಾಗಿ ಕೇಳಿಕೊಂಡ 28ನೆಯ ಶ್ಲೋಕವನ್ನು ಮನನ ಮಾಡಿಕೊಂಡು ಈಗ ನಾವು 29ನೆಯ ಶ್ಲೋಕಕ್ಕೆ ಬರ್ತಾ ಇದ್ದೇವೆ. ತ್ವತ್ಪಾದಾಂಬುಜಮರ್ಚಯಾಮಿ, ಸ್ವಲ್ಪ ಹೆಚ್ಚು ಕಡಿಮೆ ಹಿಂದಿನ ಈ ಸಾರೂಪ್ಯ, ಅಲ್ಲಿ ಪೂಜಾ ಇದೆ ನೋಡಿ, ಪೂಜನೆ ಸಾರೂಪ್ಯ, ಇಲ್ಲಿ ಅರ್ಚಯಾಮಿ. ತ್ವತ್ಪಾದಾಂಬುಜಮರ್ಚಯಾಮಿ ಪರಮಂ, ತ್ವತ್ಪಾದಾಂಬುಜಮರ್ಚಯಾಮಿ ಪರಮಂ ತ್ವಾಂ ಚಿಂತಯಾಮ್ಯನ್ವಹಂ, ತ್ವಾಂ ಚಿಂತಯಾಮ್ಯನ್ವಹಂ ತ್ವಾಮೀಶಂ ಶರಣಂ ವ್ರಜಾಮಿ, ತ್ವಾಮೀಶಂ ಶರಣಂ ವ್ರಜಾಮಿ ವಚಸಾ ತ್ವಾಮೇವ ಯಾಚೆ ವಿಭೋ, ವಚಸಾ ತ್ವಾಮೇವ ಯಾಚೆ ವಿಭೋ ವೀಕ್ಷಾಂ ಮೇ ದಿಶ, ವೀಕ್ಷಾಂ ಮೇ ದಿಶ ಚಾಕ್ಷುಷೀಂ ಸಕರುಣಾಂ
ದಿವ್ಯೈಶ್ಚಿರಂ ಪ್ರಾರ್ಥಿತಾಂ ಚಾಕ್ಷುಷೀಂ ಸಕರುಣಾಂ ದಿವ್ಯೈಶ್ಚಿರಂ ಪ್ರಾರ್ಥಿತಾಂ ಶಂಭೋ ಲೋಕಗುರೋ ಮದೀಯ ಮನಸಃ ಸೌಖ್ಯೋಪದೇಶಂ ಕುರು. ಶಂಭೋ ಲೋಕಗುರೋ ಮದೀಯ ಮನಸಃ ಸೌಖ್ಯೋಪದೇಶಂ ಕುರು. ದೇವರೇ, ನನಗೆ ಯಾವುದು ಸುಖ ಅಂತ ನಂಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೇನೆ ಈ ಪ್ರಪಂಚದ ಬಂಧು ಬಾಂಧವರು ಸುಖ, ಪತಿ ಪತ್ನಿಯರು ಸುಖ, ಸತಿಪುತ್ರರು ಸುಖ, ಹೀಗೆಲ್ಲ ನಾನು ಅಂದ್ಕೊಂಡಿದ್ದೇನೆ. ಮಮ ಮನಸಃ ಸೌಖ್ಯಂ, ನನ್ನ ಮನಸ್ಸಿನ ಸೌಖ್ಯ ನಿನಗೆ ಗೊತ್ತಪ್ಪ. ನನ್ನ ಮನಸ್ಸಿಗೆ ಏನು ಸುಖನೋ ಅದನ್ನು ಕರುಣಿಸ್ತೀಯಾ ದೇವರೇ? ಯಾಕೆಂದ್ರೆ ಮೇಲೆ ಹೇಳಿದ್ರಲ್ವಾ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಇವೆಲ್ಲ ಒಬ್ಬ ಗುರುವಿನ ಅನುಗ್ರಹ ಇಲ್ಲದೆ ಇದಾಗಲ್ಲ. ಆದ್ರಿಂದ ನಾನು ಯಾವ ಗುರುವನ್ನು ಆಶ್ರಯಿಸ್ಲಿ? ಲೋಕಕ್ಕೆ ಗುರುವಾದ ನಿನ್ನನ್ನೇ ಆಶ್ರಯಿಸಿ ಕೇಳ್ತಾ ಇದ್ದೀನಪ್ಪ. ಇದನ್ನ ನನ್ನ ಮನಸ್ಸಿಗೆ ಏನು ಸುಖ ಕೊಡುತ್ತೋ ನಂಗೆ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಏನು ಸುಖ ಕೊಡುತ್ತೋ ದೇವರೇ ಅದನ್ನ ಕೊಡು ಎಂಬುದಾಗಿ ಇಲ್ಲಿ ಕೇಳ್ತಾ ಇದ್ದಾರೆ. ಮದೀಯ ಮನಸಃ, ನನ್ನ ಮನಸ್ಸಿಗೆ ಸೌಖ್ಯೋಪದೇಶಂ ಕುರು. ನಾನು ಹೇಗಿದ್ರೆ ಸುಖ, ನಾನು ಎಲ್ಲಿದ್ರೆ ಸುಖ, ನಾನು ಏನು ಮಾಡಿದ್ರೆ ಸುಖ ಅದನ್ನ. ಆದ್ರಿಂದಲೇ ಕ್ವಾಹಂ ಅತ್ಯಂತ ದುರ್ಬುದ್ಧಿ ಕ್ವಚಾತ್ಮಹಿತ ವೀಕ್ಷಣಂ ಯದ್ಧಿತಂ ಮಮ ದೇವೇಶ ತದಾಜ್ಞಾಪಯ ಮಾಧವ ಅಂತಾರೆ ಯಮುನಾಚಾರ್ಯರು. ನಮಗೆ ಹಿತ ಗೊತ್ತಿಲ್ಲ, ನಮಗೆ ಪಥ್ಯ ಗೊತ್ತಿಲ್ಲ, ಅದನ್ನೇ ಅನುಸ್ಮೃತಿಯಲ್ಲಿ ಕೂಡ ಭಕ್ತಾನಾಂ ಯದ್ಧಿತಂ ದೇವ, ಭಕ್ತರಿಗೆ ಏನು ಹಿತನೋ ತದ್ಧ್ಯಾಹಿ ಪುರುಷೋತ್ತಮ ಅಥವಾ ಪರಮೇಶ್ವರ ಎರಡೂ ಇದೆ. ಆ ಭಕ್ತರಿಗೆ ಹಿತವಾದದ್ದನ್ನು ಧ್ಯಾನ ಮಾಡಪ್ಪ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ. ಹಾಗೆ ಇಲ್ಲಿ ಆ ಆಚಾರ್ಯರು ಪರಮಾತ್ಮನಲ್ಲಿ ಬೇಡಿಕೊಳ್ತಾ ಇದ್ದಾರೆ, ನನಗೆ ಏನು ಸುಖ ಗೊತ್ತಿಲ್ಲ, ನನ್ನ ಮನಸ್ಸು ಸುಖವಾಗಿರುವುದಕ್ಕೆ ಏನು ಬೇಕೋ ಅದನ್ನ ನೀನು ಉಪದೇಶ ಮಾಡು. ಹಾಗೆ ನಾನು ಎಲ್ಲಿರಬೇಕು, ಹೇಗಿರಬೇಕು, ಏನು ಮಾಡಬೇಕು ಅದನ್ನ ನೀನು ಉಪದೇಶ ಮಾಡು. ಯಾಕೆ ಅಂದ್ರೆ ನೀನು ಶಂಭು. ಶಂ ಅಂದ್ರೆ ಏನು? ಮಂಗಳ. ಮಂಗಳವನ್ನ, ಸುಖವನ್ನ, ಆನಂದವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ ಕೊಡಬಲ್ಲವನು ನೀನು. ಅದನ್ನು ಕೊಡದೆ ನಿಂಗೆ ಇರಕ್ಕಾಗಲ್ಲ. ಹೇಗೆ ಸೂರ್ಯನಿಗೆ ಬೆಳಕು ಕೊಡದೆ ಇರಕ್ಕಾಗಲ್ಲ, ಇದನ್ನ ಪ್ರಕಾಶವನ್ನ ಕೊಡದೆ ಇರಕ್ಕಾಗಲ್ಲ, ಹೇಗೆ ಅಗ್ನಿಗೆ ಪಾಕ ಮಾಡದೆ ಇರಕ್ಕಾಗಲ್ಲ, ಗಾಳಿಗೆ ನೀರಿಗೆ ತಂಪು, ಅದೇ ರೀತಿಯಲ್ಲಿ ನೀನು ಶಂಭು ಅಲ್ವಾ. ನಿನಗೆ ಒಳ್ಳೆಯದನ್ನು ಬಿಟ್ಟು ಏನು ಮಾಡಕ್ ಗೊತ್ತು ತಂದೆ. ಆದ್ರಿಂದ ನಿನ್ನನ್ನೇ ಕೇಳ್ತಾ ಇದ್ದೀನಪ್ಪ, ನನಗೇನು ಒಳಿತೋ ಅದನ್ನ ಮಾಡು. ಶಂಭೋ ಲೋಕಗುರೋ ಮದೀಯ ಮನಸಃ ಸೌಖ್ಯೋಪದೇಶಂ ಕುರು. ಅದಕ್ಕೆ ನಾನೇನ್ ಮಾಡಬೇಕು, ನಾನೇನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಿಜ. ಆದರೆ ಎಲ್ಲದರಲ್ಲಿ ನಾವು ಹೇಳ್ಕೊಂಡ್ ಬಂದಿದ್ದೇವೆ. ಇದಕ್ಕೆ ಕಾಕು ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅಂದ್ರೆ ಹೇಳುವುದನ್ನ ಒಂದು ಸುತ್ತಿ ಬಳಕೆಯ ರೀತಿಯಲ್ಲಿ ಹೇಳುವ ರೀತಿ ಅದು. ಹಾಗಾಗಿ ತ್ವತ್ಪಾದಾಂಬುಜಂ ಅರ್ಚಯಾಮಿ, ನಿನ್ನ ಪಾದಾರವಿಂದಗಳನ್ನ ನಾನು ಪೂಜೆ ಮಾಡ್ತೇನೆ. ಅದು ತ್ವಾಂ ಚಿಂತಯಾಮಿ ಅನ್ವಹಂ ಪರಮಂ ತ್ವಾಂ, ಎಲ್ಲರನ್ನ ಮೀರಿದವನು, ಎಲ್ಲವನ್ನ ಮೀರಿದವನು, ಎಲ್ಲಕ್ಕೆ ತುಟ್ಟ ತುದಿಯಾದವನು ನೀನು. ನಿನ್ನನ್ನ ಅನ್ವಹಂ, ಅಹ ಅಂದ್ರೆ ದಿನ, ಅನು ಅಂದ್ರೆ ಪ್ರತಿ, ಅಂದ್ರೆ ಪ್ರತಿ ದಿನ ಅಂತ, ದಿನ ದಿನ ದಿನ, ಹಾಗೆ ಪ್ರತಿದಿನವೂ ಕೂಡ ನಿನ್ನನ್ನೇ ಚಿಂತೆ ಮಾಡುವಂತೆ ಆಗ್ಬೇಕು. ಅದಕ್ಕೆ ತ್ವಾಮೀಶಂ ಶರಣಂ ವ್ರಜಾಮಿ ವಚಸ, ನಾನು ಬಾಯಿಂದ ಶಂಭೋ ತ್ವಾಂ ಶರಣಂ ವ್ರಜಾಮಿ ಅಂತ ಹೇಳ್ತಿದ್ದೀನಿ. ಮಾತಿನಿಂದ ದೇವರೇ ಶಂಭುವೇ ನಿನಗೆ ನಾನು ಶರಣು ಬಂದಿದ್ದೇನಪ್ಪ, ನಿನ್ನ ಪದತಲಕ್ಕೆ ಮೊರೆ ಹೊಕ್ಕಿದ್ದೇನಪ್ಪ ಅಂತ ಹೇಳ್ತೀನಿ. ತ್ವಾಮೇವ ಯಾಚೆ, ನಿನ್ನನ್ನೇ ಬೇಡ್ತೀನಿ, ಯಾರ ಹತ್ರ ಹೋಗಲ್ಲಪ್ಪ, ಯಾರನ್ನೂ ಕೇಳಲ್ಲ, ನಿನ್ನನ್ನೇ ಕೇಳ್ತೀನಿ. ಏನು ಕೇಳ್ತಾ ಇದ್ದೀನಿ? ಮೇ ವೀಕ್ಷಾಂ ದಿಶಾ, ನಿನ್ನ ಕೃಪಾ ಕಟಾಕ್ಷವನ್ನ ನನ್ನ ಕಡೆಗೆ ಹರಿಸಪ್ಪ. ಚಾಕ್ಷುಷೀಂ, ಕಣ್ಣಿನ, ಸಕರುಣಾಂ, ಕರುಣಾಪೂರ್ಣವಾದ ನಿನ್ನ ಆ ಕಣ್ಣೋಟವನ್ನ, ಕೃಪಾ ಕಟಾಕ್ಷವನ್ನ ನನ್ನ ಕಡೆಗೆ ಹರಿಸು. ಇದು ಸುಲಭ ಅಲ್ಲ.
ದಿವ್ಯೈ ಚಿರಂ ಪ್ರಾರ್ಥಿತಂ. ದೇವಲೋಕದವರು ಎಷ್ಟೋ ಕಾಲದಿಂದ ಬೇಡ್ತಾ ಇದ್ದಾರೆ, ಅವರಿಗೂ ಸುಲಭವಾಗಿ ದೊರಕಿರುವಂಥದ್ದಲ್ಲ, ದೇವತೆಗಳಿಗೂ ಸುಲಭವಾಗಿ ದೊರಕದಂಥ, ದೇವತೆಗಳು ಚಿರಕಾಲದಿಂದ ಪ್ರಾರ್ಥಿಸುತ್ತಾ ಇರುವಂಥ ನಿನ್ನ ಕೃಪಾ ಕಟಾಕ್ಷ, ಆ ಕೃಪಾ ಕಟಾಕ್ಷದಿಂದ ಕೂಡಿದ ನಿನ್ನ ಕಣ್ಣೋಟವನ್ನ ನನ್ನ ಕಡೆಗೆ ಹರಿಸು ತಂದೆ ಅಂತ, ಇದು ನೀನು ನನಗೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಏನು? ತ್ವತ್ಪಾದಾಂಬುಜಂ ಅರ್ಚಯಾಮಿ, ನಿನ್ನ ಪಾದಾರವಿಂದಗಳ ಪೂಜೆಯನ್ನ ಮಾಡುತ್ತೇನೆ. ಮತ್ತೆ ಪರಮಂ ತ್ವಾಂ, ಎಲ್ಲವನ್ನ ಮೀರಿದ ಪರಮ ಉತ್ಕೃಷ್ಟನಾದ ನಿನ್ನನ್ನು ಅನ್ವಹಂ ಚಿಂತಯಾಮಿ, ಪ್ರತಿದಿನವೂ ಕೂಡ ನಾನು ಚಿಂತಿಸುತ್ತೇನೆ. ಹಾಗೆ ತ್ವಾಂ ಈಶಂ, ಎಲ್ಲರಿಗೆ ಒಡೆಯನಾದವನು ನೀನು, ನನಗೆ ನಿನಗೆ ಅವರಿಗೆ ಇವರಿಗೆ ಅಲ್ಲ. ಪ್ರಹ್ಲಾದನನ್ನ ಅವರಪ್ಪ ಕೇಳ್ತಾನೆ, ಎಲ್ಲಿಂದನೋ ಧೈರ್ಯ ನಿಂಗೆ? ಯಾರು ಅಪ್ಪ? ನನಗೊಬ್ಬನಿಗೆ ಅಲ್ಲ, ನನಗೆ ನಿನಗೆ ಇವರಿಗೆ ಅವರಿಗೆ ಈ ಎಲ್ಲಕ್ಕೆ, ಹಾಗೆ ಎಲ್ಲಕ್ಕೆ ಒಡೆಯ ನೀನು. ತ್ವಾಂ ಈಶಂ, ಲೋಕಕ್ಕೆ ಒಡೆಯನಾದವನು, ಲೋಕಗಳಿಗೆ ಒಡೆಯನಾದವನು ಅಂತ ನಿನ್ನನ್ನು ಶರಣಂ ವ್ರಜಾಮಿ, ಮೊರೆ ಹೊಕ್ಕಿದೇನಪ್ಪ. ವಚಸ ತ್ವಾಮೇವ ಯಾಚೆ ವಿಭೋ, ಮಾತಿನಿಂದ ನಿನ್ನನ್ನೇ ನಾನು ಬೇಡ್ತೇನಪ್ಪ. ಏನು? ದಿವ್ಯೈಹಿ ಚಿರಂ ಪ್ರಾರ್ಥಿತಾಂ, ದೇವಲೋಕದವರು ಬಹಳ ಕಾಲದಿಂದ ಬೇಡ್ತಾ ಇರುವಂಥ ಸಕರುಣಾಂ, ಪೂರ್ಣವಾದ ಚಾಕ್ಷುಷೀಂ ವೀಕ್ಷಾಂ, ಕಣ್ಣೋಟವನ್ನು, ಚಾಕ್ಷುಷೀಂ ವೀಕ್ಷಾಂ ಮೇ ದಿಶಾ, ನನ್ನ ಮೇಲೆ ಹರಿಸು. ಲೋಕಗುರೋ ಶಂಭೋ, ಲೋಕಕ್ಕೆ ಗುರುವಾದ ಶಂಭುವೇ, ಮದೀಯ ಮನಸಃ, ನನ್ನ ಮನಸ್ಸಿನ ಸೌಖ್ಯ ಯಾವುದೋ ಅದನ್ನ ಉಪದೇಶಂ ಕುರು, ಉಪದೇಶವನ್ನ ಮಾಡು. ಇದು ಈ ಶ್ಲೋಕದ ಅರ್ಥ. ಏನು? ನಿನ್ನ ಪಾದಾರವಿಂದಗಳನ್ನ ಪೂಜಿಸ್ತೇನೆ, ಪರಮನಾದ ನಿನ್ನನ್ನ ನಾನು ಚಿಂತನೆ ಪ್ರತಿದಿನವೂ ಕೂಡ, ಪ್ರತಿದಿನವೂ ಚಿಂತನೆ ಮಾಡ್ತೇನೆ. ಎಲ್ಲರಿಗೆ ಒಡೆಯನಾದ ನಿನಗೆ ಶರಣು ಬರ್ತೇನೆ, ಮಾತಿನಿಂದ ನಿನ್ನನ್ನೇ ಬೇಡ್ತೇನೆ. ದೇವಾದಿ ದೇವತೆಗಳೆಲ್ಲರೂ ಅನೇಕ ಕಾಲದಿಂದ, ಅನಂತ ಕಾಲದಿಂದ ಬೇಡ್ತಾ ಇರುವಂಥ, ಪ್ರಾರ್ಥಿಸ್ತಾ ಇರುವಂಥ ನಿನ್ನ ಕರುಣಾಪೂರ್ಣವಾದ ಕಣ್ಣೋಟವನ್ನ ನನ್ನ ಕಡೆಗೆ ಹರಿಸು. ಶಂಭುವೇ, ಲೋಕಗುರುವೇ, ನನ್ನ ಮನಸ್ಸಿಗೆ ಸುಖವಾಗಿರುವುದನ್ನ ಉಪದೇಶ ಮಾಡು. ಇದು ಶ್ಲೋಕದ ಅರ್ಥ. ಇಲ್ಲಿ ಪಾದಾಂಬುಜಂ ಅರ್ಚಯಾಮಿ ಅನ್ನುವಾಗ ಮೊದಲು ಕಾಯಿಕವಾದ ಒಂದು ಸೇವೆಯನ್ನ ಹೇಳ್ತಾ ಇದ್ದಾರೆ. ಹಾಗೆ ಕಾಯಿಕವಾದ ಸೇವೆಯನ್ನ ಮಾಡಬೇಕಾದರೆ ನಮಗೆ ಏನು, ನಾವು ಏನು ಮಾಡಬೇಕು? ಪಾದ ಅನ್ನುವುದನ್ನ ಹೇಳೋದರಲ್ಲೇ ಒಂದು ವೈಶಿಷ್ಟ್ಯ ಇದೆ. ಪಾದ ಅನ್ನುವಾಗ ಬಗ್ಗಿರಬೇಕು, ಕೆಳಗಿದೆ ಅಲ್ವಾ? ಆ ರೀತಿಯಲ್ಲಿ ನಾವು ಬಾಗುವಿಕೆಯನ್ನ ಜೀವನದಲ್ಲಿ ಕಲಿಯಬೇಕು. ಹಾಗೆ ಆದ್ರಿಂದಲೇ ಚೈತನ್ಯ ಮಹಾಪ್ರಭುಗಳು ಹೇಳುವಾಗ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ, ಆ ರೀತಿ ಬಾಗುವಿಕೆಯಿಂದ ಇದ್ದಾಗ ಆ ಭಕ್ತಿ ಎಂಬುದು ನಮಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ತ್ವತ್ಪಾದಾಂಬುಜಂ ಅರ್ಚಯಾಮಿ ಅನ್ನುವಾಗ ಕಾಯಿಕವಾದ ಪ್ರಾರ್ಥನೆಯನ್ನ ಹೇಳ್ತಾ ಇದ್ರು ಕೂಡ ಅಲ್ಲಿ ನಮ್ಮ ಬಾಗುವಿಕೆ, ಅಹಂಕಾರವನ್ನ ಪರಮಾತ್ಮನ ಪದತಲದಲ್ಲೇ ಅರ್ಪಿಸಿಬಿಡ್ಬೇಕು. ಶ್ರೀರಾಮಕೃಷ್ಣರು ಹೇಳ್ತಾರೆ, ಅಹಂಕಾರವನ್ನ ಬಗ್ಗಿಸೋದು ಅಷ್ಟು ಸುಲಭ ಅಲ್ಲಪ್ಪ, ಅದು ಏನು ಮಾಡಿದ್ರೂ ಹೋಗಲ್ಲ. ಆದ್ರಿಂದ ಅಹಂಕಾರವನ್ನ ಬಗ್ಗಿಸೋದಕ್ಕೆ ಇರುವುದು ಒಂದೇ, ಅದನ್ನ ಪರಮಾತ್ಮನ ಪದತಲದಲ್ಲಿ ನೀನಿರು ಅಂತ ಹಾಕಬೇಕು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಪಾದಾಂಬುಜ ಅಂದ್ರೆ ಪದತಲದಲ್ಲಿ ನನ್ನನ್ನು ನಾನು ಎಂಬ ಭಾವವನ್ನ ಅರ್ಪಣೆ ಮಾಡ್ತೇನೆ, ಹಾಗೆ ಪೂಜೆಯನ್ನ ಮಾಡ್ತೇನೆ. ಆದ್ರಿಂದ ಇನ್ನು ಒಂದರ್ಥ ಏನಪ್ಪ ಅಂದ್ರೆ, ಅವನು ಏನು ಜಗನ್ನಾಥನಾದವನು ಪ್ರೀಣಿತೆ ಸರ್ವಂ ಪ್ರೀಣಾತಿ ಅಲ್ವಾ? ಆದ್ರಿಂದ ಬೇರಿಗೆ ಅಂದ್ರೆ ಬುಡಕ್ಕೆ ನೀರು ಹಾಕಿದ್ರೆ ಮರದ ಎಲ್ಲಾ ಅವಯವಗಳಿಗೂ ನೀರು ಬರುತ್ತೆ, ಮರದ ಕೊಂಬೆಗಳಿಗೆ ನೀರು ಹೋಗುತ್ತೆ. ಇದಕ್ಕೊಂದು ತಮಾಷೆ ಕಥೆಯನ್ನ ಹೇಳ್ತಾರೆ. ಒಂದೇ ಒಂದ್ಸಲ ಹೇಳಿದ್ದೀನಿ. ಒಬ್ಬ ಸುಂದರವಾಗಿ ಕೈತೋಟ ನಿರ್ಮಾಣ ಮಾಡಿರ್ತಾನೆ, ಅವನಿಗೆ ತುಂಬ ಇಷ್ಟ ಕೈತೋಟ, ಪ್ರೀತಿಯಿಂದ ನೋಡ್ಕೊಂಡಿರ್ತಾನೆ. ಒಂದು ಸಲ ಅವನಿಗೆ ಈ ಕೈತೋಟದ ಕಾರಣ
ದಿನ ನೀರು ಹಾಕಬೇಕಲ್ಲ, ಅದನ್ನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲದೆ ಎಲ್ಲೂ ಹೋಗೋಕೆ ಆಗ್ತಿರಲ್ಲ. ಒಂದ್ಸಲಿ ವಿಧಿ ಇಲ್ಲದೆ ಅವನು ಒಂದು ಊರಿಗೆ ಹೋಗಬೇಕಾಗುತ್ತೆ. ಒಂದು ಕಾಲದಲ್ಲಿ ಊರಿಗೆ ಹೋಗೋದು ಅಂದರೆ ಒಂದು 8-10 ದಿನ ಆದರೂ ಬೇಕು, ಸಣ್ಣ ಹತ್ತಿರದ ಊರು ಇತ್ಯಾದಿ ಇದ್ದರೆ. ಹಾಗೆ ಹೋಗುವಾಗ ಈ ಗಿಡಗಳ ವ್ಯವಸ್ಥೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಅವನು ಒಂದು ಕೋತಿನ ಸಾಕೊಂಡಿರ್ತಾನೆ. ಆ ಕೋತಿಗೆ ಹೇಳ್ತಾನೆ, ಈ ಗಿಡಗಳಿಗೆಲ್ಲ ನೀರು ಹಾಕ್ಬೇಕಪ್ಪ, ನಾ ಬರೋವರೆಗೆ ನೋಡ್ಕೊ ಅಂತ. ಆಯಿತು ಅಂತ ಈ ಕೋತಿ ಒಪ್ಕೊಳ್ಳುತ್ತೆ. ಇವನು ಹೋಗ್ತಾನೆ. ವಾಪಸ್ ಬಂದರೆ ಎಲ್ಲ ಗಿಡ ಬತ್ತೋಗ್ಬಿಟ್ಟಿದೆ. ಯಾಕೋ ನೀರು ಹಾಕ್ಲಿಲ್ವೇನೋ ಗಿಡಕ್ಕೆ ಅಂದರೆ, ನೀ ಹೇಳಿದ್ಯಲ್ಲ ಗಿಡಕ್ಕೆ ನೀರು ಹಾಕಬೇಕು, ಎಲ್ಲ ಎಲೆಗೂ ನೀರು ಹಾಕಿದ್ದೀನಿ, ಎಲ್ಲ ಇದಕ್ಕೆ ನೀರು. ಅಯ್ಯೋ ಅಲ್ಲ ಕಣೋ, ಬುಡಕ್ಕೆ ನೀರು ಹಾಕಬೇಕು, ಬೇರಿಗೆ ನೀರು ಹಾಕಬೇಕು ಅಂತ ಹೇಳ್ದ. ಅದಕ್ಕೆ ಆಯಿತು, ನೆಕ್ಸ್ಟ್ ಅದೇ ಥರ ಮಾಡ್ತೀನಿ ಅಂತ ಹೇಳ್ತೋ ಕೋತಿ. ಇನ್ನೊಂದ್ಸಲಿ ಅದೇನು ಕಾರ್ಯಕಾರಣನೋ ಆಕಸ್ಮಿಕನೋ ಕಾಕತಾಳೀಯನೋ ಗೊತ್ತಿಲ್ಲ, ಪಾಪ ಅವನಿಗೆ ಇನ್ನೂ ಒಂದು ಸಲ ಕೂಡ ಊರಿಗೆ ಸ್ವಲ್ಪ ಹತ್ತಿರದಲ್ಲೇ ಹೋಗಲೇಬೇಕಾದ ಸಂದರ್ಭ ಬಂದ್ಬಿಡ್ತು. ಆಗ ಮತ್ತೆ ಕೋತಿಗೆ, ನೋಡು ಈ ಸಲ ಮರಿಬೇಡ, ಬೇರೆಗೆ ನೀರು ಹಾಕಬೇಕು ಅಂತ ಹೇಳಿ ಹೋದ. ಈಗ ಮತ್ತೆ ವಾಪಸ್ ಬರುವಾಗ ನೋಡ್ತಾನೆ, ಬೇರೆಗೆ ನೀರು ಹಾಕಬೇಕು, ಎಲ್ಲ ಗಿಡನ ಕಿತ್ಬಿಟ್ಟು ಬೇರೆಗೆ ನೀರು ಹಾಕ್ಬಿಟ್ಟು ಅದನ್ನು ಮತ್ತೆ ಇಡ್ತಾ ಇತ್ತಂತೆ. ಇದು ಸುಮ್ಮನೆ ತಮಾಷೆಗೆ ನೆನಪು ಮಾಡ್ಕೊಳ್ಳೋದಷ್ಟೇ. ಪರಮಾತ್ಮನ ಅಂದರೆ ಮರಕ್ಕೆ ಹಾಕಿದ, ಮರದ ಬುಡಕ್ಕೆ ಕೊಟ್ಟ ನೀರು ಇಡೀ ಎಲೆ, ಕೊಂಬೆ, ಕಾಂಡ, ಹೂವು, ಹೀಚು ಎಲ್ಲ ಕಡೆಗೆ ಹೋಗುತ್ತೆ. ಹಾಗೆ ಆ ಪರಮಾತ್ಮನು ಸಂಪ್ರೀತನಾದರೆ ಎಲ್ಲ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ, ಇದೆಲ್ಲ ನಾವು ನೋಡ್ತೇವೆ. ಆ ಪರಮಾತ್ಮನು ತೃಪ್ತನಾದರೆ ಎಲ್ಲ ತೃಪ್ತನಾದಂತೆ. ಯಾಕೆ? ಚರಾಚರವಾದ 14 ಲೋಕಗಳು ಅವನೊಳಗಿದೆ. ಆ ರೀತಿ ಆದ್ರಿಂದ ಪಾದಾಂಬುಜಕ್ಕೆ ನಾವು ನಮಸ್ಕಾರ ಮಾಡೋದು, ಪೂಜೆ ಮಾಡೋದು ಅಂದರೆ ಎಲ್ಲವನ್ನ ಲೋಕಲೋಕಗಳನ್ನ ಪೂಜಿಸಿದಂತೆ. ಅದು ಕಾಯಿಕವಾದಂಥ ಒಂದು ಪೂಜೆ ಆಗತ್ತೆ. ಹಾಗೆ ಅಹಂಕಾರವನ್ನ ಬಗ್ಗಿಸುವಂಥ ರೂಪದಲ್ಲಿ. ಇನ್ನು ಚಿಂತಯಾಮಿ ಅನ್ನುವಾಗ ಮನಸ್ಸನ್ನ ಏಕಾಗ್ರಗೊಳಿಸಬೇಕು. ಮನಸ್ಸು ಚೆಲ್ಲಾಪಿಲ್ಲಿ ಆಗಬಾರ್ದು. ಮನಸ್ಸಿಗೆ ಓಡುವ ಕೆಲಸ. ಧ್ಯಾನ ಮಾಡ್ತೀನಿ ಅಂದರೆ 1000 ಕಡೆ ಓಡುತ್ತೆ. ಹಾಗೆ ಆ ಮನಸ್ಸನ್ನ ಅನ್ವಹಂ ಪ್ರತಿದಿನವೂ ಕೂಡ ಜೋಡಿಸಿ ಹಾಗೆ ಮಾನಸಿಕವಾಗಿ ನಿನ್ನ ಸೇವೆ. ಇನ್ನು ವಚಸ ಬೇಡೋದು ನಿನ್ನನ್ನೇ, ನಿನ್ನ ಹೊರತು ನಾನು ಬೇರೆ ಯಾರನ್ನೂ ಬೇಡಲ್ಲ. ಹೀಗೆ ಕಾಯಿಕ, ವಾಚಿಕ, ಮಾನಸಿಕ ರೂಪವಾಗಿ ನಾನು ನಿನ್ನನ್ನೇ ಬೇಡೋದೇ ಹೊರತು ನನಗೆ ಇನ್ಯಾರು ಬೇಡುವವರಿಲ್ಲಪ್ಪ. ಹಾಗೆ ನಾನು ನಿನ್ನನ್ನೇ ಬೇಡುವಂತೆ ನನ್ನಲ್ಲಿ ಆ ಪ್ರೇರಣಾ ಶಕ್ತಿಯನ್ನು ಕೂಡ ನೀನೇ ಕೊಡಬೇಕು. ಅದಕ್ಕೆ ಹೇಳ್ತಾರೆ, ಅಯಂ ದಾನ ಕಾಲ, ಇದು ದಾನ ಕೊಡುವ ಕಾಲ. ಅಹಂ ದಾನ ಪಾತ್ರ, ನಾನು ದಾನಕ್ಕೆ ಪಾತ್ರನಾಗಿದ್ದೇನೆ, ಯಾಚೆ ಅಂತ ಭಿಕ್ಷೆ ಬೇಡಕ್ಕೆ ಬಂದಿದ್ದೇನೆ. ಆದ್ರಿಂದ ಭವಾನೇವ ದಾತ, ಕೊಡೋನ್ ನೀನೊಬ್ನೇ, ತ್ವದನ್ಯಂನ ಯಾಚೆ, ನಿನ್ನ ಹೊರತು ನಾ ಇನ್ಯಾರನ್ನು ಬೇಡಲ್ಲಪ್ಪ ಅನ್ನುವಂಥ ಅವನ ಬಾಗಿಲಿನಲ್ಲಿ ನಾವು ಬೇಡೋದು. ಮತ್ತೆ ಏನೇನು ಬೇಡಲ್ಲ, ನಿನ್ನ ಕೃಪಾ ಕಟಾಕ್ಷ ಮಾತ್ರ ಬೇಡ್ತೇನೆ ದೇವ್ರೆ. ಅದು ಒಂದರಿಂದ ನನಗೆ ಏನೇನು ಸಿಕ್ಕತ್ತೆ? ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ ಎಲ್ಲ ಸಿಕ್ಕತ್ತೆ. ಆದ್ರಿಂದ ನಾನು ನಿನ್ನ ಆ ಕೃಪಾ ಕಟಾಕ್ಷವನ್ನ ಬೇಡ್ತೇನೆ. ಹಾಗೆ ಹೇಳುವಾಗ ಆ ಗುರು ಶಂಭೋ ಲೋಕಗುರೋ ಅಂತ ಇದ್ದಾರೆ. ಲೋಕಗುರು ಅಂದಾಗ ಮೊದಲೇ ಹೇಳಿಕೊಂಡಿದ್ದೇವೆ, ಯಾವುದೇ ಒಂದು ಸಾಧನೆಗೂ ಕೂಡ ಗುರುವಿನ ಅಗತ್ಯ ಇದೆ. ಹಾಗೆ ಗುರುವಾಗಿ, ಅದು ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಯಾವುದೇ ಆಗಿರಲಿ, ಗುರುವಾಗಿ ಇರೋದು ಪರಮಾತ್ಮ ಒಬ್ಬನೇ. ಆದ್ರಿಂದ ನಾವು ಇದರಲ್ಲಿ ಮುಂಡಕ ಉಪನಿಷತ್ತಲ್ಲಿ ನೋಡ್ತೇವೆ, ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅನ್ವಗಚ್ಚೇತ್. ಅವನನ್ನು ಆ ಒಂದು ಪರತತ್ವವನ್ನು ತಿಳಿಬೇಕು ಅಂದರೆ ಗುರುವಿನ ಬಳಿಗೆ ಹೋಗಬೇಕು. ಆದ್ರಿಂದಲೇ ಶ್ವೇತಾಶ್ವತರದಲ್ಲಿ ಕೂಡ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ. ಹಾಗೆ ಆ ಎಲ್ಲ ಬ್ರಹ್ಮನಿಗೂ ಗುರುವಾಗಿ ಇರುವಂಥ ನಿನ್ನನ್ನು ಬಿಟ್ಟು, ಆದ್ರಿಂದ ಲೋಕ ಗುರುವಾದವನು ನೀನಪ್ಪ. ಹಾಗಾಗಿ ಮತ್ತೆ ಇವರು ಪತಂಜಲಿಗಳು ಕೂಡ ಪೂರ್ವೇಶಾಮಪಿ ಸ ಗುರು ಕಾಲೇನ ಅನವಚ್ಛೇದಾತ್. ಕಾಲಕ್ಕೆ ನಾವೆಲ್ಲರೂ ವಶರಾಗುತ್ತೇವೆ, ಕಾಲಕ್ಕೆ ಬ್ರಹ್ಮನೂ ವಶನಾಗುತ್ತಾನೆ. ಆದರೆ ಪರಮಾತ್ಮ ಮಾತ್ರ ಕಾಲವಶನಲ್ಲ. ದೇಶ ವಸ್ತು ಕಾಲ ಅತೀತ.
ಆದ್ದರಿಂದ ಅವನನ್ನೇ ಗುರುವಾಗಿ ಆಶ್ರಯಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಆ ಗುರುವಾದ ನಿನ್ನನ್ನು ನಾನು ಬೇಡ್ತಾ ಇದ್ದೇನಪ್ಪ. ಬೇಡುವಾಗ ಏನನ್ನ ಬೇಡಬೇಕು ಅನ್ನುವಾಗ ನಿನ್ನ ಕೃಪಾ ಕಟಾಕ್ಷ, ನಿನ್ನ ಎಂಥ ನೋಟ ಇದೆ, ಕರುಣಾಪೂರ್ಣವಾದ ಸಕರುಣಾಂ, ಕರುಣೆಯಿಂದ ಕೂಡಿರುವಂಥ ಚಾಕ್ಷುಷೀಂ ವೀಕ್ಷಾಂ, ಕಣ್ಣೋಟವನ್ನ, ಕಣ್ಣಿನ ಕಿರಣವನ್ನ ನನ್ನ ಕಡೆಗೆ ಮೇದಿಶಾ, ನನ್ನ ಕಡೆಗೆ ಹರಿಸು ಅಂತ ಕೇಳ್ತಾ ಇದ್ದಾರೆ. ಹೀಗೆ ಕೇಳುವಾಗ ನಾವು ನೋಡುವುದು ಏನು, ಗುರು ದೀಕ್ಷೆಯನ್ನು ಕೊಡುವುದು ಹಲವು ರೀತಿಯಲ್ಲಿ ಇರುತ್ತೆ. ಗುರುಗಳು ಮಂತ್ರವನ್ನ ಕೊಡ್ತಾರೆ. ಮಂತ್ರವನ್ನ ಕೊಟ್ಟ ನಂತರ ಕಣ್ಣಿನಿಂದ ತಮ್ಮ ಶಕ್ತಿಯನ್ನ ಆ ಶಿಷ್ಯನ ಕಡೆಗೆ ಹರಿಸ್ತಾರೆ. ಕಣ್ಣು ಸಂಧಿಸಿ ಆ ಶಕ್ತಿ ಒಳಗೆ ಬರುತ್ತೆ. ಆ ಶಿಷ್ಯ ಬಾಗಿದಾಗ ತಲೆಯ ಮೇಲೆ ಕೈ ಇಟ್ಟು ಅದು ಶಿರಸ್ಪರ್ಶದಿಂದ ಪರಿಪೂರ್ಣವಾಗುವಂತೆ ಗುರು ಮಾಡ್ತಾನೆ. ಹಾಗೆ ಇಲ್ಲಿ ಕಾಯಿಕ, ವಾಚಿಕ, ಮಾನಸಿಕ ರೀತಿಯಿಂದ ನೀನು ಮಂತ್ರ ದೀಕ್ಷೆಯನ್ನ ವಾಚಿಕವಾಗಿ, ದೃಷ್ಟಿಯಿಂದ ಸಂಸ್ಪರ್ಶ, ಇದರಿಂದ ದೃಷ್ಟಿಯಿಂದ ಇದರ ರೂಪದಲ್ಲಿ, ಮತ್ತೆ ಅಂದರೆ ಮನಸ್ಸಿನ ಒಂದು ರೂಪದಲ್ಲಿ, ಸ್ಪರ್ಶದಿಂದ ಕಾಯಿಕವಾಗಿ ನೀನು ನನ್ನ ಮೇಲೆ ಅನುಗ್ರಹವನ್ನ ಮಾಡು. ಅಂದರೆ ನನ್ನ ತಲೆಯ ಮೇಲೆ ಕೈಯಿಡು, ನಿನ್ನ ಕೃಪಾ ಕಟಾಕ್ಷವನ್ನ ನನ್ನ ಮೇಲೆ ಹರಿಸು, ಮಾತಿನಿಂದ ಕಂದ ಇದೊಂದು ಮಂತ್ರವನ್ನ ಜಪಿಸಪ್ಪ ಅಂತ ಒಂದು ಮಂತ್ರೋಪದೇಶವನ್ನ ಮಾಡು. ಹೀಗೆ ಏನು ಗುರುವಿನ ದೀಕ್ಷೆ, ಅದು ಗುರು ಕೊಡುವ ದೀಕ್ಷೆಯಲ್ಲಿ ಈ ಮೂರೂ ಭಾಗಗಳಿರುತ್ತೆ. ಮಂತ್ರವನ್ನ ಕೊಡ್ತಾರೆ, ದೃಷ್ಟಿಯಿಂದ ನೋಡ್ತಾರೆ, ತಲೆ ಮೇಲೆ ಕೈ ಇಟ್ಟು ತಮ್ಮ ಎಲ್ಲ ಶಕ್ತಿಯನ್ನ ಹರಿಸ್ತಾರೆ. ಹಾಗೆ ಇರುವಂಥ ಅಂದ್ರೆ ಶಕ್ತಿಪಾತ ಅಂತಾರಲ್ಲ, ಆ ರೀತಿ ಅದನ್ನ ನಾವು ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರಿಗೆ ಮಾಡಿದ ಇದನ್ನೆಲ್ಲ ನೋಡಿದ್ದೇವೆ, ಕೇಳಿದ್ದೇವೆ. ಆ ರೀತಿಯಲ್ಲಿ ನೋಡಿದ್ದೇವೆಲ್ಲ, ಕೇಳಿದ್ದೇವೆ. ಹಾಗೆ ಪರಮಾತ್ಮ ನೀನು ನನ್ನ ಮೇಲೆ ನಿನ್ನ ಆ ಕೃಪಾ ಕಟಾಕ್ಷವನ್ನ ಹರಿಸು. ಇನ್ನು ಪರಮಾತ್ಮನ ಚಾಕ್ಷುಷೀಂ ವೀಕ್ಷಾಮಿ ಅಲ್ವಾ, ಇದು ತುಂಬಾ ವಿಶೇಷ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಕೇಳಿದ್ರೆ, ನಮಗೆ ಎರಡು ಕಣ್ಣಿದೆ. ಎರಡು ಕಣ್ಣು ಏನು ಮಾಡುತ್ತೆ, ಒಂದನ್ನೇ ನೋಡುತ್ತೆ. ಈಗ ನಾನು ಇಲ್ಲಿರುವ ಪುಸ್ತಕವನ್ನು ನೋಡ್ತೇನೆ, ಅಕ್ಷರಗಳನ್ನು ನೋಡ್ತೇನೆ, ಅಲ್ಲಿರುವ ಇದನ್ನ ಏನು ಮಾಡಿದ್ರು ಎರಡು ಕಣ್ಣು ಒಂದೇ ಕೆಲಸ ಮಾಡುತ್ತೆ. ಆದರೆ ಪರಮಾತ್ಮನಿಗೆ ಹಾಗಲ್ವಂತೆ. ಪರಮಾತ್ಮನಿಗೆ ಮೂರು ಕಣ್ಣಿದೆ, ಮೂರು ಕಣ್ಣು ಬೇರೆ ಬೇರೆ ಕೆಲಸ ಮಾಡುತ್ತಂತೆ. ಏನು ಮಾಡುತ್ತಂತೆ ಜೀವಿಗಳಿಗೆ ಅಂದ್ರೆ, ಆಪ್ಯಾಯನ ಸ್ತಮೋಹಂತ, ಆಪ್ಯಾಯನ ಸ್ತಮೋಹಂತ ನಿತ್ಯಯ ದೋಷದಾಹ ಕೃತ್ ಅಂತ ಅದಕ್ಕೆ ವ್ಯುತ್ಪತ್ತಿಯನ್ನ ಹೇಳುತ್ತಾರೆ. ಏನಪ್ಪ ಆಪ್ಯಾಯನ, ತಾನು ನೋಡುವ ನೋಟ ಮಾತ್ರದಿಂದ ಶಾಂತಿಯನ್ನ, ಆನಂದವನ್ನ, ನೆಮ್ಮದಿಯನ್ನ ಕರುಣಿಸ್ತಾನಂತೆ ಒಂದು ಕಣ್ಣಿಂದ. ಇನ್ನೊಂದು ಹಂತಿ ಕತ್ತಲೆಯನ್ನ, ಅಜ್ಞಾನ ದೋಷವನ್ನ ನಿವಾರಣೆ ಮಾಡ್ತಾನಂತೆ. ಇನ್ನೊಂದು ಕಣ್ಣಿಂದ ಇಲ್ಲಿ ಅಗ್ನಿ ನೇತ್ರ ದೋಷದಾಹ ಕೃತ್, ನಮ್ಮೆಲ್ಲ ಜನ್ಮಗಳ ಪಾಪವನ್ನು ಸುಟ್ಟಾಕ್ಬಿಡ್ತಾನಂತೆ. ಒಂದು ಜನ್ಮಗಳ ಪಾಪವನ್ನು ಸುಟ್ಟಾಕಿ ಶುದ್ಧ ಮಾಡಿ, ಈ ಕಣ್ಣಿಂದ ಕತ್ತಲೆಯನ್ನ, ಯಾವುದು ಜನ್ಮಗಳ ಕಾರ್ಗತ್ತಲೆ ತುಂಬಿಕೊಂಡಿದ್ವಲ್ಲ, ಅಹಂ ಅಹಂ ಅಹಂ, ಅದನ್ನ ಹೋಗಲಾಡಿಸಿ ಜ್ಞಾನ ಚಕ್ಷುವನ್ನ ಕೊಡ್ತಾನಂತೆ. ಇಲ್ಲಿಂದ ಇದು ಸೂರ್ಯ, ಇದು ಚಂದ್ರ, ಇದು ಅಗ್ನಿ ತಾನೆ, ಅಗ್ನಿಗಳನ್ನೆಲ್ಲ ದೋಷದಾಹ ಕೃತ್ ಸುಟ್ಟಾಕ್ತಾನೆ. ಇಲ್ಲಿಂದ ತಮಹ ಹಂತ, ಅವನು ಅಜ್ಞಾನ ಅಂಧಕಾರವನ್ನ ನಾಶ ಮಾಡ್ತಾನೆ. ಈ ಚಂದ್ರ ನೇತ್ರದಿಂದ ಏನು ಮಾಡ್ತಾನೆ, ಆಪ್ಯಾಯನ, ತಂಪು, ಶಾಂತಿ, ನೆಮ್ಮದಿ, ತೃಪ್ತಿಯನ್ನ ಕರುಣಿಸ್ತಾನೆ. ಹಾಗೆ ಆ ಪರಮಾತ್ಮನ ಮೂರು ಕಣ್ಣು ವಿವಿಧವಾದ ಕೆಲಸವನ್ನ ಮಾಡುತ್ತೆ. ಹಾಗಿರುವ ಕಾರಣ ಕೇಳ್ತಾ ಇದ್ದಾರೆ, ಸಕರುಣಾಂ ಚಾಕ್ಷುಷೀಂ ಮೇ ವೀಕ್ಷಾಂ ಮೇ ದಿಶಾ. ಇದು ಸುಮ್ಮನೆ ಅಲ್ಲಪ್ಪ, ಸುಮ್ಮನೆ ಅಲ್ಲ. ದೇವಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗೀತಾಚಾರ್ಯ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿಸಿದಾಗ ಹೇಳಿದಾನೆ, ಅರ್ಜುನ, ಯಾವ ರೂಪವನ್ನ ನೀನ್ ನೋಡಿದ್ಯೋ ಅದು ನ ದಾನೇನ ನ ಯುಜ್ಯಯ ನ ತಪಸ ಸಿಕ್ಕುವಂಥದ್ದಲ್ಲಪ್ಪ. ದೇವಾಪಿ, ದೇವತೆಗಳು ಕೂಡ ಇದಕ್ಕಾಗಿ ತಪ್ಪಿಸಿದ್ದಾರೆ.
ಅವರಿಗೂ ಇದು ದೊರಕಿರುವಂಥದ್ದಲ್ಲಪ್ಪ. ಭಕ್ತ್ಯಾತ್ವನನ್ಯಯ, ಆದ್ದರಿಂದ ಅನನ್ಯ ಭಕ್ತಿ ಇದ್ದವರಿಗೆ ಮಾತ್ರ. ಆದ್ದರಿಂದ ಇಲ್ಲಿ ದೇವೈಹಿ ಅಪಿ ಚಿರಂ ಪ್ರಾರ್ಥಿತಂ, ಎಷ್ಟು ಕಾಲದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ನಿನ್ನ ಕೃಪಾ ಕಟಾಕ್ಷವನ್ನ ನನ್ನ ಮೇಲೆ ಬೀರಲಾರೆಯ ತಂದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆದ್ದರಿಂದ ಇನ್ನು ಕೇಳುವಾಗ ಶಂಭೋ ಲೋಕಗುರು, ಲೋಕಕ್ಕೆ ಗುರು, ಲೋಕವೇ ಗುರು ಆಗಿರುವ ಇವತ್ತು ದತ್ತ ರೂಪ ಆದ್ದರಿಂದ ಕಾಕತಾಳೀಯವಾಗಿ ನಮಗೆ ಈ ದತ್ತ ವಿಚಾರ ಬರ್ತಾ ಇದೆ. ಲೋಕ ಗುರು ಅಂದಾಗ ದತ್ತಸ್ವಾಮಿ ವಸುದೇವ ನಾವು ಭಾಗವತದಲ್ಲಿ ನೋಡಿದ್ದೇವೆ. ಎಲ್ಲ ಸೂರ್ಯಗ್ರಹಣದ ಎಲ್ಲ ಇದು ಮುಗಿದ ನಂತರ ಕೌರವರು, ಪಾಂಡವರು, ಯದುಗಳು ಎಲ್ಲರೂ ಸಮಂತ ಪಂಚಕದಲ್ಲಿ ಸೇರಿದ್ದವರು ಎಲ್ಲ ಹೊರಟ ನಂತರ ವಸುದೇವ ನಾರದರನ್ನ ತನಗೆ ದಿವ್ಯೋಪದೇಶವನ್ನ ಮಾಡಬೇಕು. ಅಲ್ಲಿದ್ದ ಋಷಿಮುನಿಗಳನ್ನು ಕೇಳ್ತಾರೆ, ನನಗೆ ದಿವ್ಯೋಪದೇಶ ಮಾಡಬೇಕು ಅಂತ. ಆಗ ನಾರದರು ಹೇಳ್ತಾರೆ, ಅಪ್ಪ ನಿನ್ನ ವಂಶದ ಹಿರಿಯನಾದಂಥ ಯದುವಿಗೆ ಯದುವಿನ ರಾಜ್ಯದಲ್ಲಿ ಒಬ್ಬ ಇದ್ದ, ಅವನು ಬೆತ್ತಲೆ ಇರ್ತಿದ್ದ, ಹೇಗೇಗೋ ತಿರುಗ್ತಿದ್ದ, ತಿಂದ್ರೆ ತಿಂತಿದ್ದ, ಉಡ್ದೆ ಏನಕ್ಕೂ ಲೆಕ್ಕನೇ ಮಾಡ್ತಿರ್ಲಿಲ್ಲ, ಹೊಡೆದರೆ ಹೊಡೆಸ್ಕೊತಿದ್ದ. ಆ ರೀತಿ ಇದ್ದವನನ್ನ ಒಂದು ದಿವಸ ಯದು ಕರೆದು ಕೇಳ್ದ, ಅಪ್ಪ ನೀನು ಯಾರು? ಎಲ್ಲ ನಿನ್ನ ನೋಡಿದರೆ ದಿವ್ಯ ಪ್ರಭೆಯಿಂದ ಬೆಳಗುತ್ತಾ ಇದೀಯಾ, ಆದ್ರೆ ಈ ರೀತಿಯಾಗಿ ಯಾಕೆ ಜೀವನ ನಡೆಸ್ತಾ ಇದೀಯಾ? ನೀನು ನನಗೆ ತತ್ವೋಪದೇಶ ಮಾಡು ಅಂತ ನಿನ್ನ ವಂಶದ ಹಿರಿಯನಾದ ಯದು ಕೇಳ್ದ. ಆಗ ಯದುವಿಗೆ ಈ ದತ್ತ ಹೇಳ್ದ, ಗುರು ಅಲ್ಲಪ್ಪ, ನಾನು ಗುರುವಲ್ಲ, ನನಗೆ ಲೋಕವೇ ಗುರುವಾಗಿದೆ ಅಂತ. ಅವನು ಮೊದಲಿಗೆ ನಾನು ನಿಂತಿರುವ ನೆಲವೇ ನನಗೆ ಗುರು, ಅಲ್ಲಿಂದ ಆರಂಭ ಮಾಡ್ತಾನೆ. ನಮಗದು ಗೊತ್ತಿದೆ. ಏನು ನೆಲ ಏನನ್ನು ತೋರಿಸುತ್ತೆ? ಸಹಿಷ್ಣುತೆಯ ಪರಾಕಾಷ್ಠೆಯನ್ನ. ಇವತ್ತಿಗಂತೂ ಭೂಮಿ ತಾಯಿ ಅನುಭವಿಸ್ತಾ ಇರುವ ದೌರ್ಜನ್ಯ, ದಬ್ಬಾಳಿಕೆ ನೋಡ್ತಾ ಇದ್ದೇವೆ. ಒಂದು ರಸ್ತೆಯಲ್ಲಿ ಮೇಲೆ ಮೇಲೆ ರಸ್ತೆಗಳು, ಅದರ ಆಕಾಶದಲ್ಲಿ ಹಾರೋದು, ಭೂಮಿ ಒಳಗೆ ಹೋಗೋದು, ಭೂಮಿ ಮೇಲೆ ಹೋಗೋದು, ಭೂಮಿ ಮೇಲೆ 3 ರಸ್ತೆಗಳಲ್ಲಿ ಹೋಗೋದು. ಎಷ್ಟು ಭಾರವನ್ನ ತಾಯಿ ಸಹಿಸಿಕೊಂಡಾಳು. ಅದು ಒಂದೊಂದು ವಾಹನದಲ್ಲಿ ಸಹಸ್ರಾರು ಕೆಜಿಯ ತೂಕ. ಎಲ್ಲವನ್ನ ತಾಯಿ ಸಹಿಸಿಕೊಂಡು ಸುಮ್ಮನೆ ಇದ್ದಾಳಲ್ಲ. ನಾವು ನಿಂತ ನೆಲವೇ ಮೊಟ್ಟ ಮೊದಲನೆಯ ಗುರುವಪ್ಪ. ಹಾಗೆ ನಾವು ಯಾವ ಒಂದು ಗಾಳಿಯನ್ನ ಆಸ್ವಾದನೆ ಮಾಡ್ತಾ ಇದ್ದೇವೆ, ಅದು ನಮಗೆ ಗುರು. ಗಾಳಿ ದುರ್ಗಂಧದ ಮೇಲೆ ಬರುತ್ತೆ, ಸುಗಂಧದ ಮೇಲೆ ಬರುತ್ತೆ, ತಂಪಿನ ಮೇಲೆ ಬರುತ್ತೆ, ಉಷ್ಣದ ಮೇಲೆ ಬರುತ್ತೆ, ತಾನು ಮಾತ್ರ ಯಾವುದರ ಸ್ಪರ್ಶ ಇಲ್ಲದಂತೆ ಇರುತ್ತೆ. ಹಾಗೆ ತಾನು ಎಲ್ಲವನ್ನ ಅದೇ ರೀತಿಯಲ್ಲಿ ಆಕಾಶ ಎಲ್ಲವನ್ನ ವ್ಯಾಪಿಸಿಕೊಂಡಿದೆ. ಎಲ್ಲವನ್ನ ವ್ಯಾಪಿಸಿಕೊಂಡಿದ್ರು ಯಾವುದರ ಸ್ಪರ್ಶ ಇಲ್ಲದಂತೆ ತಾನಿದೆ. ಎಲ್ಲ ಅಂದ್ರೆ ಕ್ರೂರ ಪ್ರಾಣಿಗಳೊಳಗೂ ಇದೆ, ಸಾಧು ಪ್ರಾಣಿಗಳೊಳಗೂ ಇದೆ, ಗಿಡ ಮರಗಳಲ್ಲಿದೆ. ಎಲ್ಲಿಲ್ಲ ಆಕಾಶ, ಎಲ್ಲವನ್ನೂ ಅತೀತವಾಗೂ ಇದೆ. ದೊಡ್ಡದಾಗಿ ಇರುವಂಥ ಆ ಆಕಾಶ ಅಷ್ಟಿದ್ರೂ ಸ್ವಚ್ಛ, ನಿರ್ಮಲ, ಶುದ್ಧ. ಇನ್ನು ನಾವು ಉಪಯೋಗಿಸುವ ನೀರು ತಾನು ಮಣ್ಣೆ ಆಗಿದ್ರು ಪಾತ್ರೆಗಳನ್ನು ಶುದ್ಧ ಮಾಡುತ್ತೆ. ಹಾಗೆ ಶುದ್ಧತೆಗೆ ಒಂದು ಕಾರಣ ಆಗಿದ್ರು ಜೀವಕ್ಕೆ ಆಧಾರವೇ. ಪ್ರಾಣಕ್ಕೆ ಬಲ ಇರುವುದೇ ನೀರಿನಿಂದ. ನೀರಿನ ಅಂಶ ಕಡಿಮೆ ಆದರೆ ಪ್ರಾಣ ಕುಗ್ಗೋಗುತ್ತೆ, ಪ್ರಾಣ ಶಕ್ತಿ ಹೋಗುತ್ತೆ. ನೀರಿನ ಅಂಶ ಪ್ರಾಣವನ್ನ ಸಂರಕ್ಷಿಸುತ್ತೆ. ನೀರು ಅಗತ್ಯವಾದ ಒಂದು ಅಂಶ ಆದರೆ ಅದು ಮಧುರಮಯವಾಗಿದೆ. ಸ್ನೇಹ ಎಲ್ಲವನ್ನ ಒಗ್ಗೂಡಿಸುತ್ತೆ, ಉಂಡೆ ಮಾಡುತ್ತೆ, ಕಟ್ಟುತ್ತೆ. ಆ ರೀತಿಯಾಗಿ ಪ್ರತಿಯೊಂದನ್ನು, ಇನ್ನು ಅಗ್ನಿ ಹಾಕಿದ್ದನ್ನೆಲ್ಲ ತಗೊಳುತ್ತೆ. ಹಾಗೆ ನಾವು ಕೂಡ ರುಚಿ ಪಚಿ ಇಲ್ಲ, ಹಳಸಿದ್ದೋ ಪಳಸಿದ್ದೋ ಸೀದಿದ್ದೋ ರುಚಿಕರವಾದ್ದೋ ಏನಿದೆಯೋ ಆ ರೀತಿಯಾಗಿ ಈ ಲೋಕದಿಂದನೇ ನಾನು ಪಾಠವನ್ನ ಕಲಿತೆ ಎಂಬುದಾಗಿ ದತ್ತಪ್ರಭುವು ಯದುವಿಗೆ ಏನು ಪಾಠವನ್ನ ಹೇಳಿದ್ನೋ, ಇದು ಸುಮ್ಮನೆ ಆಕಸ್ಮಿಕವಾಗಿ ದತ್ತ ಜಯಂತಿಯ ನೆಪದಲ್ಲಿ ಬಂದಿದ್ರಿಂದ ದತ್ತಪ್ರಭುವನ್ನು ನೆನಪು ಮಾಡಿಕೊಂಡಂತೆ ಲೋಕಗುರುವಾದ ಪರಮಾತ್ಮ ದಕ್ಷಿಣಾಮೂರ್ತಿಯಾಗಿ ತಾನೇ ಲೋಕವನ್ನ ಶಾಸಿಸ್ತಾ ಇದ್ದಾನಲ್ಲ. ಆದ್ರಿಂದ ತಾನೇ ಆದ್ರಿಂದಲೇ ಹೇಳುವಾಗ ಯಾವ ಈ ಮೂರ್ತ್ಯಷ್ಟಕ ಇದೆಯೋ ಅದನ್ನ ನಾವು ನೋಡುವುದು, ಅದನ್ನ ಭಾವಿಸುವುದು, ಅದೇ ನಮಗೆ ಶರೀರದ ಸಾರ್ಥಕತೆಗೂ ಕೂಡ ಕಾರಣ ಅನ್ನುವುದಾಗಿ ನಾವು ನೋಡ್ತೇವಲ್ಲ ದಕ್ಷಿಣಾಮೂರ್ತಿಯಲ್ಲಿ. ಹಾಗೆ ಲೋಕಗುರುವಾಗಿ ದತ್ತಪ್ರಭುವಾಗಿ ದಕ್ಷಿಣಾಮೂರ್ತಿಯಾಗಿ ಇರುವಂಥ
ಶಂಭುವೇ, ಶಂಭೋ ಲೋಕಗುರೋ, ಲೋಕಕ್ಕೆ ಗುರುವಾದ ಶಂಭುವೇ, ಮಂಗಳವನ್ನೇ ಮಾಡುವಂಥ ನೀನು ನನಗೆ ಮಂಗಳವನ್ನು ಕರುಣಿಸಪ್ಪ. ಲೋಕಕ್ಕೆ ಕಲ್ಯಾಣವನ್ನೇ ಮಾಡುವಂಥ ನೀನು ನನಗೆ ಕಲ್ಯಾಣವನ್ನು ಉಂಟು ಮಾಡಪ್ಪ. ಲೋಕದಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ, ತೃಪ್ತಿಗಳನ್ನು ಕರುಣಿಸುವ ಶಂಭು ಶಬ್ದದ ಅರ್ಥ ಅದೆಲ್ಲ. ನನಗೆ ಅದನ್ನು ಮೇ ಮನಸಃ ಸೌಖ್ಯೋಪದೇಶಂ ಕುರು, ನನ್ನ ಮನಸ್ಸಿಗೆ ಸೌಖ್ಯದ ಉಪದೇಶವನ್ನು ಕೊಡು. ಈ ಸಂದರ್ಭದಲ್ಲಿ ಎಲ್ಲ ಜೀವಗಳು ಕೂಡ ಕೇಳಿದ್ರು, ಎಲ್ಲ ಇದೆ ರೀ ನಮಗೆ, ಒಂದು ಕಾಲದಲ್ಲಾದರೆ ಇರಲಿಲ್ಲ, ಆದರೆ ಅವಾಗ ಒಂಥರ ಚೆನ್ನಾಗೇ ಇದ್ವಿ ಅನಿಸುತ್ತೆ, ಈಗ ಎಲ್ಲ ಇದೆ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಯಾರ ಬಾಯಲ್ಲಿ ಕೇಳಿದ್ರು ಈ ಥರ ಮಾತು ಕೇಳ್ತೇವೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ, ಎಲ್ಲರ ತುಡಿತ ಮನಸ್ಸು, ನೆಮ್ಮದಿ, ಶಾಂತಿ. ಅದಕ್ಕೆ ದೇವತೆಗಳೆಲ್ಲ ಬ್ರಹ್ಮನ ಹತ್ರ ಹೋಗಿ ಕೇಳಿದ್ರಂತೆ, ಅಲ್ಲಪ್ಪ ಪ್ರಭು, ಲೋಕದ ಎಲ್ಲ ಜನರು ಶಾಂತಿ ಶಾಂತಿಯನ್ನು ಕುಣಿದಾಡ್ತಿದಾರಲ್ಲ, ಅದೇನದು, ಅದು ಎಲ್ಲಿ ಬಚ್ಚಿಟ್ಟಿದೀಯಾ ಅಂತ ಕೇಳಿದ್ರಂತೆ ದೇವತೆಗಳು. ಆಗ ಪ್ರಭು ಹೇಳಿದ್ನಂತೆ, ಅವ್ರ ಮನಸ್ಸೊಳಗೆ ಅಂದ್ರೆ ನಮ್ಮ ಮನಸ್ಸನ್ನ ನಾವು ನಿರ್ಮಲವಾಗಿ ಮಾಡಿಕೊಳ್ಳುದು. ನಿರುಮ್ಮಳ ದೋಷರಹಿತವಾದರೆ ಅದು ಕುಣಿಯಲ್ಲ. ಆ ಕುಣಿಯದಂತೆ ಮಾಡಿಕೊಳ್ಳುವುದಕ್ಕೆ ಇರುವ ಪರಮ ಸಾಧನ ಯಾವುದಪ್ಪ ಅಂದ್ರೆ ಭಗವಂತನ ನಾಮ, ಭಗವಂತನ ರೂಪ. ಭಗವಂತನ ರೂಪವನ್ನ ಕಣ್ಮನಗಳಲ್ಲಿ ತುಂಬಿಕೊಳ್ಳುವುದು, ಭಗವಂತನ ಕೀರ್ತನೆಯನ್ನ ನಾಲಿಗೆಯಲ್ಲಿ ಕೊಂಡಾಡ್ತಾ ಆ ಭಗವದ್ಭಾವವನ್ನ ಎಲ್ಲ ಇಡೀ ಶರೀರಾದ್ಯಂತ ವ್ಯಾಪಿಸಿಕೊಳ್ಳುವಂತೆ ಮಾಡಿಕೊಳ್ಳೋದು. ಆ ರೀತಿ ಮಾಡುವುದರ ಮೂಲಕ ನಮ್ಮ ಮನಸ್ಸು ಶಾಂತವಾಗತ್ತೆ. ದೇವರೇ, ಅಂಥ ಒಂದು ಕೃಪೆಯನ್ನ ನನ್ನ ಮೇಲೆ ಮಾಡು ಎಂಬುದಾಗಿ ಇಲ್ಲಿ ಕೇಳ್ತಾ ಇದ್ದಾರೆ. ಸಾರೂಪ್ಯಂತವ ಪೂಜನೆ ಶಿವ ತ್ವತ್ಪಾದಾಂಬುಜಮರ್ಚಯಾಮಿ ಪರಮಂತ್ವಾಂ ಚಿಂತಯಾಮ್ಯನ್ಮಹಂ ತ್ವಾಮೀಶಂ ಶರಣಂ ವ್ರಜಾಮಿ ವಚಸಾ ತ್ವಾಮೇವ ಯಾಚೆ ವಿಭೋ ವೀಕ್ಷಾಂ ಮೇ ದಿಶ ಚಾಕ್ಷುಷೀಂ ಸಕರುಣಾಂ ದಿವ್ಯೈಶ್ಚಿರಂ ಪ್ರಾರ್ಥಿತಾಂ ಶಂಭೋ ಲೋಕಗುರೋ ಮನಸಃ ಸೌಖ್ಯೋಪದೇಶಂ ಕುರು. ಈ ಮೂರನ್ನ ಪ್ರತಿದಿನವೂ ಕೂಡ, ಮೂರು ಅಂದಾಗ 28, 29 ಮತ್ತು ಮೊದಲನೇ ಶ್ಲೋಕಗಳನ್ನ ಪ್ರತಿದಿನವೂ ಕೂಡ ನಾವು ಪಾರಾಯಣ ಮಾಡಿಕೊಳ್ಬೇಕು ಎಂಬುದಾಗಿ ಬಲ್ಲವರು ಹೇಳ್ತಾರೆ. ಅದರಿಂದ ಹೆಚ್ಚು ಲಾಭ ಇದೆ ಅಂತ. ಒಟ್ಟು ಈಗ ಇಲ್ಲಿ ನಾವು ನೋಡಿದ್ದು ಭಗವಂತನ ಪೂಜೆಯಲ್ಲಿ ಸಾರೂಪ್ಯ, ಭಗವಂತನ ಕೀರ್ತನೆಯಲ್ಲಿ ಸಾಮೀಪ್ಯ, ಭಗವಂತನ ಭಕ್ತರೊಡನೆ ಸಂಭಾಷಣೆಯನ್ನ ಮಾಡುವುದರಲ್ಲಿ ಸಾಲೋಕ, ಹಾಗೆ ಚರಾಚರಾತ್ಮಕವಾದ ಪರಮಾತ್ಮನೊಡನೆ ಅವನೊಳಗೆ ಇದ್ದು ಅವನನ್ನ ಧ್ಯಾನಿಸುವಂಥ ಸಾಯುಜ್ಯ. ಇವುಗಳನ್ನ ಪಡೆಯೋದಕ್ಕೆ ನಿನ್ನ ಪಾದಾರವಿಂದಗಳ ಪೂಜೆ, ನಿನ್ನನ್ನು ಚಿಂತಿಸುವುದು, ಮತ್ತೆ ನಿನ್ನನ್ನೇ ಮೊರೆ ಹೋಗುವುದು, ಮತ್ತೆ ನಿನ್ನನ್ನೇ ಬೇಡುವುದು, ಇನ್ಯಾರನ್ನೂ ಅಲ್ಲ. ಏನಂತ ಬೇಡೋದು? ನಿನ್ನ ಕೃಪಾ ಕಟಾಕ್ಷವನ್ನ ಕರುಣಿಸು ಎಂಬುದಾಗಿ. ಹಾಗೆ ಇರುವಂಥ ಲೋಕಗುರುವಾದ ಮಂಗಳಕರನಾದ ಪ್ರಭುವೇ, ನನಗೆ ನಿನ್ನ ಕೃಪಾ ಕಟಾಕ್ಷ ಬೀರು, ನನ್ನ ಮನಸ್ಸನ್ನ ನೆಮ್ಮದಿಗೊಳಿಸು, ಶಾಂತಿಗೊಳಿಸು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.